ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಿಮಗೆಲ್ಲರೂ ಡಿಮ್ಯಾಂಡ್ ಇರುವಂಗೆ ನಾನು ಇವತ್ತು ಪುಣೆ ಜಂಕ್ಷನ್ ಒಳಗದೇನು ರೀ. ಪುಣೆ ಜಂಕ್ಷನ್ ಒಳಗೆ ಯಾಕಂತೇಳಿ ನಿಮ್ಗೆ ಗೊತ್ತಾಗೇ ಬಿಟ್ಟಿರುತ್ತೆ, ಹೇಳೋದು ಬೇಕಾಗೇ ಇಲ್ಲ. ಪುಣೆ ಟು ಸಿಕಂದ್ರಾಬಾದ್ ಹೋಗುವಂಥ ಶತಾಬ್ದಿ ಎಕ್ಸ್ಪ್ರೆಸ್ ಒಳಗೆ ನಾನು ಟ್ರಾವೆಲ್ ಮಾಡತ್ತೀನಿ ರೀ. ಯಾಕೆ ಟ್ರಾವೆಲ್ ಮಾಡತ್ತೇನಂದ್ರೆ ನಾನು ಹಿಂದಿನ ವಿಡಿಯೋದಾಗ ಹೇಳಿದ್ದೆ ಉದ್ಯಾನ ಎಕ್ಸ್ಪ್ರೆಸ್ದಾಗ ಯಾವುದಾರ ಒಂದು ಕಾಮೆಂಟಿಗೆ 15 ಲೈಕ್ ಬಂದ್ರೆ ನಾನು ಆಗಿನಾಗ ಮಾಡ್ತಾನೆ ಅಂತೇಳಿ. 15 ಬಿಡ್ರಿ, ಏನಿಲ್ಲ ಅಂದ್ರೆ 100 ಲೈಕ್ ಕ್ರಾಸ್ ಆಗಿರ್ಬೋದು. ಯಾಕಂದ್ರೆ 2-3 ಕಾಮೆಂಟ್ ಬಂದಾವೆ, ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ತೋರಿಸಿರಿ. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ, ಇಷ್ಟು ಕೊಟ್ಟರೆ ಅದಕ್ಕೆ ನೀವು ಇಷ್ಟು ಕೊಟ್ರಲ್ಲ, ಅದಕ್ಕೆ ನಾನು ಪಟ್ನ ಕೊಡ್ಬೇಕಂತ ಹೇಳಿ ನೀವು ಮಾಡಿದ್ದ 3 ದಿನಕ್ಕೆ ನಾನು ವಿಡಿಯೋ ಮಾಡೋಕೆ ಬಂದೇನಿ. ಇಲ್ಲೇ ನಾನೀಗ ಪುಣೆ ಜಂಕ್ಷನ್ ಒಳಗದೇನು ರೀ. ಟೈಮ್ 5:55 ಆಗೈತಿ. 6 ಗಂಟೆಗೆ ನಮ್ಮ ಟ್ರೈನಿಂಗ್ ಡಿಪಾರ್ಚರ್ ಐತಿ. ಬಟ್ 20 ನಿಮಿಷ ಡಿಲೇ ಆಗೈತೆ ಅಂತ ಹೇಳ್ಯಾರ. ಯಾಕಂದ್ರೆ ಇನ್ನೂ ರೇಕ್ ತಂದು ಪ್ಲಾಟ್ಫಾರ್ಮ್ದಾಗ ಹಚ್ಚಿಲ್ಲ, ಎಲ್ಲ ತೋರಿಸ್ತೇನೆ ನಿಮ್ಗೆ. ಮತ್ತು ನಮ್ಮದು ಪುಣೆ ಸಿಕಂದ್ರಾಬಾದ್ 12025 2025 ಶತಾಬ್ದಿ ಎಕ್ಸ್ಪ್ರೆಸ್ ಟೈಮಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೈಲಿ 6 ಗಂಟೆಗೆ ಬಿಡುತ್ತೆ ರೀ. ಇದು ಟ್ಯೂಸ್ಡೇ ಒಂದಿನ ಬಿಟ್ಟು ಡೈಲಿ 6 ಗಂಟೆಗೆ ಬಿಟ್ಟು ಸೊಲಾಪುರದಿಂದ ಕಲಬುರಗಿ, ವಾಡಿಯಿಂದ ಇದ್ರಿ ತಂಡೂರ, ವಿಕಾರಾಬಾದ್, ಬೇಗಂಪೇಟ್ ಮೇಲೆ ನಮ್ಮ ಇದಕ್ಕೆ ಹೋಗುತ್ತೆ ಸಿಕಂದ್ರಾಬಾದ್ ಜಂಕ್ಷನಿಗೆ ಮಧ್ಯಾಹ್ನ 2 ಗಂಟೆ 2:30 ಹೋಗಿ ತಲುಪ್ತಾನೆ. ನೋಡೋಣ, ಫುಲ್ ಜರ್ನಿ ಮಾಡೋಣ. ಎಂಡ್ ಟು ಎಂಡ್ ಜರ್ನಿ ಮಾಡತ್ತೀನಿ ಇವತ್ತು. ಏನು ಶಾರ್ಟ್ ಜರ್ನಿ ಏನಲ್ಲ, ನಡಕಿಂದನೂ ಏನಲ್ಲ, ಎಂಡ್ ಟು ಎಂಡ್ ಮಾಡತ್ತೀವಿ. ನೋಡೋಣ್ರಿ. ಮತ್ತು ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಭಾಳ ಮೋಟಿವೇಶನ್ ಸಿಗುತ್ತೆ. ಇಂಥವೆಲ್ಲ ಜರ್ನಿ ಇನ್ನೂ ಭಾಳ ಬರ್ತಾವೆ. ಆ ವಿಡಿಯೋ ಬೇಕು, ಎಷ್ಟು ವಿಡಿಯೋ ಬೇಕು ಎಲ್ಲ ಕಾಮೆಂಟ್ ಮಾಡಿರಿ ನೀವು. ನಾನು ಕಂಟಿನ್ಯೂಸ್ ಹಾಕ್ಕೊಂತ ಇರ್ತೀನಿ. ನನಗೆ ಆದಷ್ಟು ನಾನು ಟ್ರೈ ಮಾಡ್ತೇನಂತ. ಮತ್ತು ಈಗ ಇನ್ನೂ 20 ನಿಮಿಷ ಟೈಮ್ ಐತಿಲ್ಲ ರೀ. ರೇಕು ತಂದು ಹಚ್ಚಿಲ್ಲ ರೀ ಇನ್ನೂ. ಮತ್ತು ನಮ್ಮ ಪುಣೆ ಸಿಕಂದ್ರಾಬಾದ್ ಶತಾಬ್ದಿ ಎಕ್ಸ್ಪ್ರೆಸ್ ಒಳಗೆ ಇದು ನಾವು ಎಷ್ಟು ಗಂಟೆ ಮಟ್ಟ ಇರ್ತೀವೋ ಅಷ್ಟು ಗಂಟೆ ಮಟ್ಟ ನಮಗೆ ಊಟ ಸಿಗುತ್ತೆ. ಅಂದ್ರೆ ಫೇರ್ ಒಳಗೆ ಇನ್ಕ್ಲೂಡ್ ಇರುತ್ತೆ ರೀ. ಬಟ್ ಫೇರ್ ಗೀರೆಲ್ಲ ಆಮೇಲೆ ಮಾತಾಡೋಣ. ಬಟ್ ನಮಗೀಗ ಮಾರ್ನಿಂಗ್ ಟೀ, ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನದ ಊಟ ಕೊಡ್ತಾರೆ. ಏನೇನು ಕೊಡ್ತಾರೆ ಎಲ್ಲ ತೋರಿಸ್ತೀನಿ ನಮ್ಮ ಜರ್ನಿ ಒಳಗಿರಿ. ಮತ್ತು ನಾನು ಪುಣೆಗೆ ಹೆಂಗೆ ಬಂದೆ ಅಂತೇಳಿ ಇದಾದ್ಮೇಲೆ ಒಂದಷ್ಟು ವಿಡಿಯೋ ಆದಮೇಲೆ ಬರುತ್ತೆ ವಿಡಿಯೋ. ಯಾವುದು ಗೋವಾ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡೀನಿ ನಾನು. ಹಿಂಟ್ ಕೊಟ್ಟೆ ನಿಮ್ಗೆ ಎಲ್ಲಿಂದ ಟ್ರಾವೆಲ್ ಮಾಡಿರ್ಬೋದು ಅಂತೇಳಿ. ನೋಡಿರಿ, ಈಗ ಟ್ರೈನ್ ಬರೋಕ್ಕೆ ಟೈಮ್ ಐತಿ. ಬರ್ರಿ, ಟ್ರೈನ್ ಬರಲಿ ನೋಡೋಣ. 4 ಗಂಟೆಗೆ ಅನೌನ್ಸ್ ಮಾಡಿದ್ದೆ ರೀ, ಪ್ಲಾಟ್ಫಾರ್ಮ್ ನಂಬರ್ 6ಕ್ಕೆ ಬರುತ್ತೆ ಅಂತೇಳಿ. ನನ್ನ ಟ್ರೈನ್ ಬಂದಿದ್ದಿಲ್ಲೇ 4 ಗಂಟೆಗೆ ನಾನು ಬಂದಿದ್ದೆ. ನಾ ಬಂದು ಹಂಗೆ ಕುಂತಿದ್ದೆ, ಫುಲ್ ನಿದ್ಗನಾಗಿದ್ದೆ. ಎಲ್ಲ ಫ್ರೆಶ್ ಅಪ್ ಆಗಿದ್ದು ಬನ್ನಿರಿ. ಈಗ ಬಂದು 6ನೇ ಪ್ಲಾಟ್ಫಾರ್ಮಿಗೆ ಹೋಗಿದ್ದೆ ನಾನು. ಬಟ್ ಅಲ್ಲಿ ಏನು ಇರಲಿಲ್ಲ ರೀ, ಸುಮ್ಮನೆ ಅದಕ್ಕೆ 5ನೇ ಪ್ಲಾಟ್ಫಾರ್ಮ್ದಾಗ ಕುಂತಿದ್ದೆ. ಸಿನ್ನಗಢ ಎಕ್ಸ್ಪ್ರೆಸ್ ಇತ್ತಲ್ಲ 5ನೇ ಪ್ಲಾಟ್ಫಾರ್ಮ್ದಾಗ. ಅದಕ್ಕೆ ಪುಣೆ ಮುಂಬೈ ಸಿನ್ನಗಢ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ. 6:20ಕ್ಕೆ ಡಿಪಾರ್ಚರ್ ಟೈಮ್ ಇತ್ತು. 6:17 ಆಗತೈತಿ. ಇನ್ನೂ ಟ್ರೈನ್ ಬಂದೇ ಇಲ್ಲ. ಪ್ಲಾಟ್ಫಾರ್ಮಿಗೆ ನೋಡ್ರಿ ಇಲ್ಲೇ ಬಂದೇ ಇಲ್ಲ. ಅದಕ್ಕೆ ವೇಟ್ ಮಾಡ್ಕೊಂಡು ನಿಂತಾನೆ. ಕೇಳಿದೆ ಅವ್ರು ಕ್ಯಾಟ್ರಿಂಗ್ ಇವ್ರಿಗೆ ಅಟೆಂಡರ್ಸ್ಗೆ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನೋಡೋಣ ಅಂತ ಹೇಳಿ. ಇಲ್ಲಿ ನೋಡ್ರಿ ಇಲ್ಲೇ 5ನೇ ಪ್ಲಾಟ್ಫಾರ್ಮ್ದಿಂದ ಹಜೂರ್ ಸಾಹೇಬ್ ನಾಂದೇಡಿಂದ ಪನ್ವೇಲ್ಗೆ ಹೋಗೋ ಪನ್ವೇಲ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ. ಇದು ನಮ್ಗೆ ಔಟ್ರದಾಗ ಸಿಗ್ಬೇಕಿತ್ತು ರೀ. ಈಗ ಒಳಗೆ ಸಿಗ್ಬಿಡ್ತಿದೆ. ಯಾಕಂದ್ರೆ ಟೈಮ್ 6:30 ಆಗತೈತಿ. ಇನ್ನೂ ರೇಕ್ ಹಚ್ಚೇ ಇಲ್ಲ. ನೋಡ್ರಿ ಇಲ್ಲೇ ರೈಲ್ವೆ ಸ್ಟೇಷನ್ ನಮ್ಮ 6ನೇ ನಂಬರ್ ಪ್ಲಾಟ್ಫಾರ್ಮ್ ಹೋಗಿ ಇನ್ನೂ ಟ್ರೈನೇ ಬಂದಿಲ್ಲ. 20 ನಿಮಿಷ ಡಿಲೇ ಅಂತ ಕೊಟ್ಟಿದ್ರೆ 20 ನಿಮಿಷ ಬಿಟ್ಟು 30 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ ಟ್ರೈನ್. ಇವರು ಅಟೆಂಡರ್ಸ್ಗೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ನೋದು. ಇಟಮಟ 20 ನಿಮಿಷ ಡಿಲೇ ಅನ್ನತ್ತಿದ್ರಿ. ಈಗ 50 ಮಿನಿಟ್ ಅನ್ನತ್ತಾರ, ಅಂದ್ರೆ 50 ನಿಮಿಷ ಡಿಲೇ ಅನ್ನತ್ತಾರ. 6:35ಕ್ಕೆ ಟ್ರೈನ್ ಅರಾವೆಲ್ಲ ಆಗತೈತಿ. ತೋರಿಸ್ಕೊಂಡ್ರಿ ಇಲ್ಲೇ WDM3 ಸೆಂಟಿಂಗ್ ಡ್ಯೂಟಿ ಮಾಡತ್ತೈತಿ ಪುಣೆ ಜಂಕ್ಷನ್ ಒಳಗೆ. ಆರು 35ಕ್ಕೆ ಬಂತು ನೋಡ್ರಿ ನಮ್ಮ ಟ್ರೈನ್. ಬರೀ ಒಳಗೆ ಹೋಗಿ ಇಂಟೀರಿಯರ್ಸ್ ಎಲ್ಲ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಬಂತ, ಇದ ನನ್ನ ಕೋಚ್. ಸಿಕಂದ್ರಾಬಾದ್ ಟು ಪುಣೆ ಟು ಸಿಕಂದ್ರಾಬಾದ್ ಶತಾಬ್ದಿ ಎಕ್ಸ್ಪ್ರೆಸ್. ಸೀಟ್ ನಂಬರ್ ಬಂದ್ಬಿಟ್ಟು 61. ಬರೀ ಕುಂದ್ರ. ಇಲ್ಲಿ ನೋಡ್ರಿ ಫಸ್ಟ್ ಇಂಪ್ರೆಷನ್ನ, ನೀಟ್ ಆ್ಯಂಡ್ ಕ್ಲೀನ್. ಹಾಸಿವಲ್ 61 ಮಿಡಲ್ ಇಲ್ಲೇ ಐತೆ ನೋಡ್ರಿ. 61 ಮಿಡಲ್ ಇದೆ ನನ್ನ ಸೀಟ. ಇಲ್ಲಿ ನೋಡ್ರಿ ಇಲ್ಲ ಫುಲ್ ಜಾಮ್ ಪ್ಯಾಕ್ಡ್ ಆಗಿಬಿಟ್ಟೈತಿ. ಬಟ್ ಜನರಲ್ ಪ್ಯಾಸೆಂಜರ್ಸ್ ಭಾಳ ಹತ್ತಿರ್ತಾರೆ ಟ್ರೈನಿಗೆ. ಯಾಕೆ ಗೊತ್ತಿಲ್ಲ, ಭಾಳ ಮಂದಿಗೆ ಇದೆ ಜನ. ಇಲ್ಲಿ ನೋಡ್ರಿ ಆ ಸೈಡ್ ಇದ್ವಿ 61ಗೆ. ಇಲ್ಲಿ ಸೈಡ್ ಸೀಟಿಗೆ ಬಂದ್ವಿ. ಇದು ಸೀಟ್ ನಂಬರ್ ಕೊಟ್ಟಿದ್ದೀವಿ. ಯಾಕಂದ್ರೆ ಅಲ್ಲಿ ಫ್ಯಾಮಿಲಿ ಇದ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದೀವಿ, ಕುಂತೇವಿ. ಭಾಳ ಮಂದಿ ಭಾಳ ಫುಲ್ ರಶ್ ಐತಿ. ಬಟ್ ಫುಲ್ ಪ್ಯಾಕ್ ಐತಿ. ರಶ್ ಅಂದ್ರೆ ಯಾರೂ ಎದ್ದು ನಿಂಗಿಲ್ಲ, ಫುಲ್ ಪ್ಯಾಕ್ ಐತಿ ಟ್ರೈನ್. ಬಟ್
ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಹೊರಗೆ ನಿಂತು ಭಾಳ ಕಾಯತ್ತಿದ್ರು. ಟ್ರೈನ್ ಮಾತ್ರ ಫುಲ್ ಅಂದ್ರೆ ಫುಲ್ ಪ್ಯಾಕ್ ಐತ್ರಿ. 6:50 ಡಿಪಾರ್ಚರ್ ಅಂತ ಯಾರ ನೋಡೋಣ. 6:46 ಆಗತ್ತೈತಿ ಈಗ ಎಲ್ಲ ಹೇಳ್ತೀನಿ. ಪುಣೆ ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ದು ಡೈರೆಕ್ಟ್ ಸೊಲಾಪುರ 262 ಕಿಲೋಮೀಟರ್ ಆದಮೇಲೆ ಐತಿ. 9:12 ಟೈಮಿಂಗ್ ಕೊಟ್ಟಾನ. ಬಟ್ ಈಗ ನಾವು 15 ಮಿನಿಟ್ಸ್ ಡಿಲೇ ಆಗಿರೋದ್ರಿಂದ ಯಾವಾಗ ಹೋಗ್ತಾನೆ ಗೊತ್ತಿಲ್ಲ. ನಾನು ನಿಮಗೆ ತೋರಿಸ್ತೀನಿ. ನಂದು ನೋಡ್ರಿ ಇಲ್ಲೇ ಫುಲ್ ಅಂದ್ರೆ ಫುಲ್ ಲಾಸ್ಟ್ ಕೋಚೆ. ವ್ಯಾಪ್ 7 ಫುಲ್ ಸ್ಪೀಡ್ ನೋಡ್ಬೇಕಂತೇಳಿ C1 ಚೂಸ್ ಮಾಡೀನಿ ರೀ. ಬಟ್ ನನಗೆ ತೋರಿಸಿದ್ದು C1 ಇದರಿಂದ ಇರುತ್ತಂತ ತೋರಿಸಿತ್ತು, ಏನದ ಇಂಜಿನಿಂದ. ಬಟ್ ಇಲ್ಲಿ ಫುಲ್ ಲಾಸ್ಟ್ ಐತಿ. ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಂಗಿಲ್ಲ. ಮತ್ತೀಗ ನಮ್ಗೆ ಇಷ್ಟೊತ್ತಿಗೆ ಮಾರ್ನಿಂಗ್ ಟೀ ಸರ್ವ್ ಆಗ್ಬೇಕಿತ್ತು 6:30ಗೆ ಅದು. ಬಟ್ ಈ ಟ್ರೈನ್ ಡಿಲೇ ಆಗಿರೋದ್ರಿಂದ 7ಗೆ ಆಗುತ್ತಂತ ಅನ್ಕೋತಾನೆ ನಾನು. 7ಗೆ ಇದು ಮತ್ತು ಸೊಲ್ಲಾಪುರಕ್ಕಿಂತ ಮೊದಲು ಅಥವಾ ಸೊಲ್ಲಾಪುರ ಆದಮೇಲೆ ನಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಏನು ಸಿಗುತ್ತೆ ಎಲ್ಲ ತೋರಿಸ್ತೇನೆ. ಬಟ್ ನಮ್ಮ ಕೋ ಪ್ಯಾಸೆಂಜರ್ ಅವರೊಬ್ಬರು ಡಿಫೆನ್ಸ್ ಒಳಗೆ ವರ್ಕ್ ಮಾಡೋರು ಸಿಕ್ಕಾರ. ಚಲೋ ಅದಾರ, ಫ್ರೆಂಡ್ಲಿ ಮಾತಾಡತ್ತೀವಿ. ನನಗಂತೂ ಈಗ ಒಂದಿಟ್ಟು ಹೆಸಿಟೇಟ್ ಆಗಂಗಿಲ್ಲ ವ್ಲಾಗ್ ಮಾಡೋಕ್ಕೊಳಗೆ. ಬಟ್ ಪ್ಯಾಕ್ ಐತ್ರಿ ಟ್ರೈನ. C3 ಒಳಗೆ ಖಾಲಿ ಐತೆ ಅಂತ ನೋಡೀನಿ. ಸೀಟ್ ಕೊಟ್ಟರೆ ಇಸ್ಕೋತೀನಿ TC ಅವ್ರ, ಇಲ್ಲಾಂದ್ರೆ ಇಲ್ಲ. ನೋಡೋಣ, ಹೋಗೋಣ. 6:50ಗೆ ಡಿಪಾರ್ಚರ್ ಹೇಳಿದ್ರೆ 6:57 ಆಗತೈತಿ. ಡಿಪಾರ್ಟ್ ಆದ್ವಿ, ತೋರಿಸ್ತಾನೆ ಬರ್ರಿ. ಶತಾಬ್ದಿ ಎಕ್ಸ್ಪ್ರೆಸ್ ಡಿಪಾರ್ಟ್ ಆದ್ರಿ ಪುಣೆ ಜಂಕ್ಷನಿಂದ. ಪುಣೆಗೆ ಜಂಕ್ಷನ್ ಯಾಕಂತಾರಪ್ಪ ಅಂದರೆ ಇಲ್ಲಿಂದ ನಮ್ಗೆ ಒಂದು ಲೈನ್ ಹೋಗಿತ್ತು ರೀ. ಎಲ್ಲಿಗಂದ್ರೆ ಸತಾರ ಕರಾದ್ಮೇಲೆ ಮಿರಾಜ್ಗೆ ಹೋಗೈತಿ. ಅದು ಲೈನ್ ಮುಂದೆ ಡಿವೈಡ್ ಆಗಿ ಮಿರಾಜ್ದಿಂದ ಒಂದು 4 ಲೈನ್ ಡಿವೈಡ್ ಹಾಕವ್ರಿ. ಅದನ್ನು ಬಿಡ್ರಿ ಬಟ್ ಅಲ್ಲಿ ಹೋಗುತ್ತೆ. ಮತ್ತು ಒಂದು ಲೈನ್ ಚೆನ್ನೈ ಮುಂಬೈ ಮೇನ್ ಲೈನ್ ಐತಿ. ಅದ್ರ ಸಂಬಂಧ ಈಗ ನಾವು ಚೆನ್ನೈ ಲೈನ್ ಒಳಗೆ ಹೊಂಟೀವಿ. ಮುಂಬೈ ಮೇಲೆ ಐತಿ ಲೈನ್. ಡಿಪಾರ್ಟ್ ಆದ್ವಿ 6:57ಗೆ ಪುಣೆ ಜಂಕ್ಷನಿಂದ. ಶಾರ್ಪ್ ಡಾಟ್ ಆನ್ ಟೈಮ್ ಆಗಿಲ್ಲ, ಯಾಕಂದ್ರೆ 57 ಮಿನಿಟ್ಸ್ ಡಿಲೇ ಆಗಿದೆ. 57 ಮಿನಿಟ್ಸ್ ಡಿಲೇ ಆಗಿದೆ. ನೋಡ್ರಿ ಇಲ್ಲೇ TC ಚೆಕ್ ಮಾಡಕ್ಕೆ ಬರತ್ತಾರ. ಹೋಗಿ ಚೆಕ್ ಮಾಡಿಸೋಣ ಟಿಕೆಟ್. ಡಿಪಾರ್ಟ್ ಆದ್ವಿ ರೀ ನಾವು ಪುಣೆ ಜಂಕ್ಷನಿಂದ. ಈಗ ಇಂಟೀರಿಯರ್ಸ್ ನೋಡೋದಾದ್ರೆ 3/2 ಕಾಂಬಿನೇಷನ್ ಇರುತ್ತೆ. 3/2 ಮತ್ತು ಒಂದೊಂದು ಚಾರ್ಜಿಂಗ್ ಸೊಕೆಟ್ ಕೊಟ್ಟಿರ್ತಾರೆ. 2 ಸೀಟ್ ನಡಕ್ಕೆ ಭಾಳ ಶಾರ್ಟ್ ಅನ್ನಿಸ್ತಾರೆ ನನಗಿದೆ. ಯಾಕಂದರೆ ಇಲ್ಲಿ ಏನಾರ ಕೊಡ್ಬೇಕಾಯ್ತು. ಬಟ್ ಇವು ಭಾಳ ಹಳೆ ಟ್ರೈನ್ಗಳೆಲ್ಲ, ಶತಾಬ್ದಿ ಎಲ್ಲ. ಮತ್ತಿದೆ LHP5 ರೀಸೆಂಟಾಗಿ ಆಗ್ಯಾವ. ರೀಸೆಂಟಾಗಿ ಅಂದ್ರೆ ಭಾಳ ವರ್ಷ ಆಗೈತಿ. ಅದ್ರ ಸಂಬಂಧ ಈಗ ಪೂರ್ವ ಮಾಡರ್ನ್ ಫೀಚರ್ಸ್ ಇಲ್ಲ. ಒಂದು ಟ್ರೇ ಟೇಬಲ್ ಕೊಡ್ತಾರೆ, ಅದ್ರ ಯೂಸ್ ಆಮೇಲೆ ತೋರಿಸ್ತೀನಿ. ಮತ್ತು ಇದಕ್ಕೆ ಕುಷನ್ ಮೇಲೆ ಇದನ್ನು ಹಾಕಿರ್ತಾರೆ. ಸೇಮ್ ನಮ್ಮ ಜನಶತಾಬ್ದಿ ಐತಲ್ರಿ ಹುಬ್ಳಿ ಬೆಂಗಳೂರು, ಅದೇ ಸೇಮ್ ಚೇರ್ ಕಾರ್ ಐತಿ. ಬಟ್ ಇದೊಂದು ಸ್ವಲ್ಪ ಪ್ರೀಮಿಯಮ್ ವೈಪ್ ಕೊಡೋದೈತಿ. ಮತ್ತು ಇಂಥವೆಲ್ಲ ಲಿಟಲ್ ಥಿಂಗ್ಸ್ ಮ್ಯಾಟರ್ಸ್ ಅಂತಾರೆ ಆ ಟೈಪ್. ಮತ್ತು ಲಗೇಜ್ ಹಾಕಿ ಕೊಡ್ತಾರೆ ನಿಮ್ಗೆ. ಮತ್ತು ಇಲ್ಲಿ ಫುಲ್ ಐತೆ ನೋಡ್ರಿ. ಫುಲ್ ಅಂದ್ರೆ ಫುಲ್ ಆಗಿಬಿಟ್ಟೈತಿ ಟ್ರೈನ. ನೋಡ್ರಿ ಇಲ್ಲಿ ಫುಲ್ ಆಗಿದೆ ಫುಲ್. ಮತ್ತು ಬಾಟಲ್ ಹೋಲ್ಡ್ರ್ ಐತಿ. ಸೀಟ್ ಕಂಫರ್ಟೇಬಲ್ ಅದಾವೆ. ಚೇರ್ ಕಾರದ್ದು ಎಷ್ಟು ಕಂಫರ್ಟೇಬಲ್ ಇರ್ತಾವಂದ್ರೆ ನೀವು ನಮ್ಮ ರಾಜಹಂಸ ಸೀಟ್ಸ್ ನೋಡ್ಬೋದು ರೀ, ಅಷ್ಟು ಕಂಫರ್ಟೇಬಲ್ ಇರ್ತಾವೆ. ಬಟ್ ಐರಾವತ ಮತ್ತು ಇವ ಸ್ಲೀಪ್ ಲೈಕ್ ಬೇಬಿ ಅಂತ ಬಸ್ ಬರ್ತಾರಲ್ಲ ರೀ, ಒಬ್ಬರು ಹಂಗೆ ಕಂಫರ್ಟೇಬಲ್ ಇಲ್ಲ. ಯಾಕಂದ್ರೆ ನಾನು ನಿನ್ನೆ ಬೆಳಗಾವಿ ಮಟ್ಟ ಅದಕ್ಕೆ ಬಂದೆ, ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಇತ್ತು, ಅದಕ್ಕೆ ಗೊತ್ತೈತಿ. ಇಷ್ಟೈತೆ ನೋಡ್ರಿ. ಡಿಪಾರ್ಟ್ ಆಗಿ ಸ್ಪೀಡ್ ತೊಗೊಂಡಿವಿ. ಇಲ್ಲಿ ನೋಡ್ರಿ ಇಲ್ಲಿ ಡಿಪಾರ್ಟ್ ಆದ ಹುಡ್ಕ ಸ್ಪೀಡ್ ತೊಗೊಳಗತ್ತೆ ಟ್ರೈನ್. ಡಿಪಾರ್ಟ್ ಆಗಿ 5 ನಿಮಿಷ ಆತ್ರಿ. ಎಲ್ಲರಿಗೂ 1 ಲೀಟ್ರದ್ದು 1 ವಾಟರ್ ಬಾಟಲ್ ಸರ್ವ್ ಮಾಡತ್ತಾರ. ಅರ್ಧ ಲೀಟ್ರದ್ದು ಅದಾವೆ ರೀ. ಅರ್ಧ ಲೀಟ್ರದ್ದು 1 ವಾಟರ್ ಬಾಟ್ಲ್ ಅದಾವ. ಇವು ಅರ್ಧ ಲೀಟ್ರ್ ಯಾಕೆ ಅದಾವ ಅಂದ್ರೆ ರೀ, ವೇಸ್ಟ್ ಮಾಡ್ಬಾರ್ದು ಅಂತೇಳಿ ಅರ್ಧ ಲೀಟ್ರ್ ಕೊಡೋಕೆ ಸ್ಟಾರ್ಟ್ ಮಾಡ್ರೆ ಗಿಡನೇ ಇದನ್ನ. ನಾನು ಬಿಸ್ಲೇರಿದ್ದೆ 2 ಲೀಟ್ರ್ ತೊಗೊಂಡಿದ್ದೆ, ಅದು ಹಂಗೆ ಐತಿ. ಇಲ್ಲ ಕ್ರಾಸಿಂಗ್ ಆದ ನಮ್ದು ಗೂಡ್ಸ್ ಟ್ರೈನ್ ಜೊತೆ ಇಷ್ಟ ಐತಿ. ಮತ್ತು ಏನರ ಸರ್ವ್ ಮಾಡತ್ರಿ. ಈಗ ಟೀ ಬರೋದೈತಿ ನಮ್ಗೆ. ಟೀ ಕೊಟ್ಟರೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇಲ್ಲ ಹ್ಯಾಡ್ ಅಪ್ಸರ್ ಆದಮೇಲೆ ಸ್ಪೀಡ್ ತೊಗೊಂತ 110 ಅಷ್ಟೇ ಮ್ಯಾಕ್ಸಿಮಮ್ ಐತಿ. ಇಲ್ಲಿ 112 ಹೋತಲ್ಲ ರೀ ಮ್ಯಾಕ್ಸಿಮಮ್. 110 ಅಷ್ಟೇ ಐತಿ ಇಲ್ಲೇ. ಯಾಕಂದ್ರೆ ಇದು 130 ಕೆಫೆಬಲ್ ಇಲ್ಲ. ಇನ್ನ ಲೈನ್ ವಾಡಿ ಮಠ. ಒನ್ 11 ಹೋಗಿ ಬರೋದಕ್ಕೆ 110, 111, 112. ಟ್ರೈನ್ ಡಿಪಾರ್ಟ್ ಆಗಿ 20 ಮಿನಿಟ್ಸ್ ಆದ್ರಿ. ಈಗ ನಮಗೆ ಟೀ ಗೆಟ್ ಸರ್ವ್ ಮಾಡತ್ತಾರ. ಯಾಕಂದ್ರೆ ಡಿಲೇ ಆಗೀವಿ. 7:20 ಆಗತ್ತೈತಿ. ಈಗ 7:20ಗೆ ಮಾಡತ್ತಾರ. 6:20ಗೆ ಮಾಡೋದೈತೆ. ನೋಡೋಂತಡ್ರಿ ಟೀ ಕಿಟ್ ಒಳಗೆ ಏನೇನು ಇರುತ್ತೆ ಎಲ್ಲ ತೋರಿಸ್ತೀನಿ, ನೋಡ್ಕೊತ ಇರ್ರಿ. ಈಗ ಬ್ರೇಕ್ಫಾಸ್ಟ್ ಯಾವಾಗ ಬರುತ್ತಂತನೂ ಅದನ್ನು ಕೇಳೋದವ್ರು ಆಮೇಲೆ ಹೊರಗೆ ಹೋಗಿ. ಈಗ ಟೀ ಇಸ್ಕೊಳ್ಳೋದು ಟೀ ಕಿಟ್ ಬರ್ರಿ. ಇದು ಟ್ರೇದ್ದು ಈಗ ಕೆಲಸ ಬಂದೈತಿ, ಅದಕ್ಕೆ ಟ್ರೇ ತಗೊಂಡು ಇಟ್ಕೊಂಡು
ನನಗೆ ಬರೋಡ್ಗನ ಖಾಲಿ ಆಗಿತ್ತು ರೀ, ಮತ್ತು ವಾಪಸ್ ತೊಗೊಂಬರಕ್ಕೆ ಹೋಗಿದ್ರೆ ಈಗ ತೊಗೊಂಬಂದಾರ. ನೋಡೋಣ ಏನೇನು ಕೊಡ್ತಾರೆ ಅದ್ರ. $60-61. ಇಲ್ಲಿ ಬಂತ್ರಿ. ಇದ್ರೊಳಗೆ ಏನೈತಂದ್ರೆ ಒಂದು ಟೀ ಕಿಟ್ ಐತಿ ಮತ್ತು ಒಂದು 2 ಮಾರಿ ಬಿಸ್ಕಿಟ್ ಅದಾವೆ. ಮಾರಿಗೋಲ್ಡ್, ಮಾರಿ ಕ್ಲಾಸಿಕ್. ನಮ್ಮ ಕಡೆ ಇವನ್ನೆಲ್ಲ ಶುಗರ್ ಬಿಸ್ಕಿಟ್ ಅಂತಾರೆ. ಮತ್ತು ಇಲ್ಲಿ ತೆಳಗೆ RCTC ಇದಾವ್ರಿ, ಇದನ್ನು ಕೊಟ್ರೆ. ಮತ್ತು ಚಹಾ ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಕಡ್ಡಿ ಕೊಟ್ರೆ. ಫಾರ್ ಸಜೆಷನ್ ಆ್ಯಂಡ್ ಕಂಪ್ಲೇಂಟ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ RCTC. ಟೀ ಕಿಟ್ ಒಳಗೆ ಏನೇನು ಅದಾವೆ ನೋಡೋಂತಡ್ರಿ. ಇವ್ರ ಹಾಟ್ ವಾಟರ್ ಸರ್ವ್ ಮಾಡತ್ತಾರ ಒಂದು ಕಪ್ ಒಳಗೆ. ಯಾಕಂದ್ರೆ ಈ ಟೀ ಕಿಟ್ ಒಳಗಿರೋ ಐಟಮ್ಗಳ್ನ ಅದ್ರ ಹಾಟ್ ವಾಟರ್ ಒಳಗೆ ಹಾಕೋಬೇಕು. ಹೆಂಗೆ ಹಾಕೋದು ತೋರಿಸ್ತೀನಿ ಅವ್ರು ಕೊಡಲಿ. ಮೊದಲು ಫುಲ್ ಅಂದ್ರೆ ಫುಲ್ ಐತಿ ಹಾಟ್ ವಾಟ್ರ್. ಸರ್ದು ಬಂತು ಹಾಟ್ ವಾಟ್ರ್. ಬರ್ರಿ ಇದು ಟೀ ಕಿಟ್ ಒಳಗೆ ಏನೈತೆ ಅಂತ ಹೇಳಿ ನೋಡೋಣ. ಹೊರಗೆ ತೆಗೆದು ನೋಡೋಣ, ಇಲ್ಲಾಂದ್ರೆ ಅದು ಬಿದ್ದು ಬಿಡುತ್ತೆ. ಇದು ಟೀ ಕಿಟ್ ಓಪನ್ ಮಾಡೀನಿ ರೀ. ಅದ್ರೊಳಗೆ ಏನೇನು ಅದಾವೆ ನೋಡ್ರಿ ನೀವು. ಯಾರು ಈಗ ಜಸ್ಟ್ ಒಂದು ಟ್ರೈನ್ ಕ್ರಾಸ್ ಆಗಿತ್ತು, ಮತ್ತೊಂದು ಕ್ರಾಸ್ ಆಯ್ತಲ್ರಿ ಇದು. ಟೀ ಕಿಟ್ ಒಳಗೆ ಏನೇನೈತಪ್ಪ ಅಂದ್ರೆ, ವಾವ್, ಒಂದು ವಾದ್ ಬಕ್ರಿದ ಡಿಪ್ಪಿಂಗ್ ಇದೆ ಚಾಪುಡಿ, ನೋವಾದ ಕ್ರೀಮ್ ಅಂದ್ರೆ ಹಾಲು ಮಾಡ್ಕೊಳಕ್ರಿ, ಮತ್ತು ರಿಫೈನ್ಡ್ ಶುಗರ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಇದನ್ನು ನಾನು ಮಿಕ್ಸ್ ಹೆಂಗೆ ಮಾಡೋದು ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡ್ರಿ, ಇಲ್ಲೇ ಕ್ರೀಮ್ ಹರಿದಿಟ್ಕೊಂಡಿ. ಫಸ್ಟ್ ಕ್ರೀಮ್ ಹಾಕೊಳ್ಳೋಣ. ಇದಕ್ಕೆ ಕ್ರೀಮ್ ಹಾಕ್ಕೊಂಡು ಹಾಲು ಮಾಡ್ಕೊಳ್ಳೋಣ. ಕ್ರೀಮ್ ಎಷ್ಟು ಜಾಸ್ತಿ ಇರುತ್ತಲ್ರಿ ಅಷ್ಟು ಚಹಾ ಮಸ್ತಾಗುತ್ತೆ. ಅಂದ್ರೆ ಹಾಲು ಎಷ್ಟು ಗಟ್ಟಿ ಇರುತ್ತಲ್ಲ ಅಷ್ಟು ಮಸ್ತಾಗುತ್ತೆ. ಅಂದ್ರೆ ನೀವು ಮನೆಯಾಗೆ ಆಯ್ತಲ್ಲ ಹಂಗೆ ಇಲ್ಲೂ ಕ್ರೀಮ್ ಬೇಕಾಗತ್ತೆ. ನೋಡ್ರಿ, ಸ್ವಲ್ಪ ನೀರು ಕಮ್ಮಿ ಹಾಕ್ಸೋಬೇಕಂತ ಅನ್ಸುತ್ತೆ. ತೆಳಗೆ ಕಾಣಾಗತ್ತೆ. ಅದು ಮಿಕ್ಸ್ ಆಗಲಿ. ನಾವು ಫಸ್ಟ್ ಶುಗರ್ ಹಾಕೊಳ್ಳೋಣ. ಶುಗರ್ ನನಗಂತೂ ಇಡಮ್ಗೆ ಬೇಕು. ಫುಲ್ ಹಾಕೊಂಡ್ಬಿಡ್ತೀನಿ ಸುಮ್ಮನೆ. ನಾನು ಶುಗರ್ ಐಟಮ್ ಜಾಸ್ತಿ ತಿನ್ನಂಗಿಲ್ಲ ರೀ. ಬಟ್ ತಿಂದರೂ ಅದ್ರೊಳಗೆ ಜಾಸ್ತಿ ಇರ್ಬೇಕು. ಬಟ್ ಲಿಮಿಟೆಡ್ ಕ್ವಾಂಟಿಟಿ ಒಳಗೆ ಇರ್ಬೇಕು. ಕಂಟಿನ್ಯೂ ತಿಂದ್ರೆ ಆಗಂಗಿಲ್ಲ ಅದ. ಈಗ ನೋಡ್ರಿ, ಈಗ ಒಂದು ರಸಗುಲ್ಲ ತಿನ್ನಂದ್ರೆ ತಿಂತೀನಿ, 2 ರಸಗುಲ್ಲ ತಿನ್ನಂದ್ರೆ ತಿಂತೀನಿ, 3ನೇ ಕ್ವಾಕ್ರಿಗೆ ಬಂದ್ಬಿಡುತ್ತಲ್ಲ ಹಂಗದ. ಇಲ್ಲಿ ನೋಡ್ರಿ, ಇಲ್ಲೇ ವಾಗ್ ಬಕ್ರಿದ ಡಿಪ್ಪಿಂಗ್ ತೊಗೊಂಡು ಸುಮ್ಮನೆ ಒಂದು 5 ನಿಮಿಷ ಇಟ್ಬಿಟ್ರೆ ಆಮೇಲೆ ಚಹಾ ಆಗುತ್ತೆ. ಅವಾಗ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲೇ ಚಹಾ ಕಲರ್ ಹಗರಕ್ಕೆ ಚಹಾ ಆಗಿ ಬದಲಾಗತ್ತೆ. ಒಳಮಳ ಡಿಪ್ ಮಾಡೋಣ ಅಂದ್ರೆ ಚಲೋ ಆಗುತ್ತೆ. ಅಂದ್ರೆ ಕಂಟಿನ್ಯೂ ಟರ್ನ್ ಆಗಿಬಿಡುತ್ತೆ. ಕಂಟಿನ್ಯೂ ಮಾಡ್ಕೊತ ಇದ್ದರೆ ಇನ್ನೊಂದು 2 ನಿಮಿಷ ಹಂಗೆ ಇಡೋಣ. ಅದು ಮಸ್ತ್ ಆಗಿಬಿಡುತ್ತೆ. ಆಮೇಲೆ ಕುಡಿದು ಟೇಸ್ಟ್ ಹೇಳ್ತಾನೆ. 2 ಮಾರಿಗೋಲ್ಡ್ ಬಿಸ್ಕಿಟ್ ಇದ್ದು ಅಲ್ರಿ, ಅವನು ತೆಗೆದಿಟ್ಕೊಂಡೆ. ಶುಗರ್ ಬಿಸ್ಕಿಟ ಎದ್ಕೊಂಡು ತಿನ್ನೋಣ ಬರ್ರಿ. ಇದನ್ನೇನು ರಿವ್ಯೂ ಮಾಡಿದ್ರಿ, ಇದು ಹೆಂಗಿರ್ಬೇಕು ಹಂಗೆ ಇರುತ್ತೆ. ಬರ್ರಿ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ನಾರ್ಮಲ್ ಟ್ರೈನಿಂದ ಚಹಾ ಹೆಂಗಿರುತ್ತಲ್ರಿ, ಅವ್ರು ಲೋಕಲ್ ಓನರ್ಸ್ ಮಾರ್ತಾರೆ ಹಂಗೈತಿ ಸೇಮ್. ಏನು ಡಿಫ್ರೆನ್ಸ್ ಇಲ್ಲ. ಹೇಳಿನಲ್ಲ ನಿಮ್ಗೆ, ಕ್ರೀಮ್ ಇನ್ನೊಂದು ಜಾಸ್ತಿ ಕೊಟ್ಟರೆ ಚಲೋ ಆಗುತ್ತೆ. ಯಾಕಂದ್ರೆ ನೀರು ಜಾಸ್ತಿ ಆಗಿರುತ್ತೆ, ಕ್ರೀಮ್ ಅಷ್ಟು ಸಫಿಷಿಯೆಂಟ್ ಆಗಂಗಿಲ್ಲ ಈಗ. ಮತ್ತು ಬರೀ ಚಹಾ ಪುಡಿದ ಅಷ್ಟೇ ಫ್ಲೇವರ್ ಬರೋದೈತಿ. ಫುಲ್ ಬಿಸಿನೀರು ಕುಡ್ದಂಗೆ ಆಗತ್ತೆ ನೋಡಿ.
ಟೀ ಕುಡಿದು ಬಂದಿರಿ. ಯಾವರ ಕ್ರಾಸಿಂಗ್ ಸಿಗ್ತಾವನ ಅಂತ ನೋಡಕ್ಕೆ ಬಂದೀನಿ. ಇದಕ್ಕೆ ಕೇಡ್ಗಾಂವ್ ಅಂತ ಊರ ಹೆಸರ. ದಾಂಡದಿಂದ ಇದ್ದಾಗ ಪುಣೆಯಿಂದ ಇದ್ದಾಗ ಮಿಡಲ್ ಬರತ್ರಿ ಇದು. ಇಲ್ಲಿ ಬಂದಿದ್ದೀನಿ. ಸ್ಲೋ ಆದ ಟ್ರೈನ 115 ಫ್ಲ್ಯಾಟ್ ಓಡಾತಿತ್ತು. ಬಟ್ 110 ರಿಸ್ಟ್ರಿಕ್ಷನ್ ಐತಿ, 115 ಓಡಾತಿತ್ತು. ಡೌಟ್ ಬಂತು, ನನಗೂ ಗೊತ್ತಾಗಲಿಲ್ಲ. ಥರ್ಡ್ ಪಾರ್ಟಿ ಆ್ಯಪ್ ಇತ್ತಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ನೀವು ನೋಡ್ಕೊರಿ. ಬಟ್ ಈಗ ಕೇಡ್ಗಾಂವ್ ನಾವು ನಾರ್ಮಲ್ ಸ್ಪೀಡ್ ಒಳಗೆ ಸ್ಕಿಪ್ ಮಾಡತ್ತೀವಿ. ನನ್ನ ಫ್ಲ್ಯಾಟ್ 110 ಹೋಗುತ್ತಂದು ಮಾಡಿದ್ದೆ, ಆಗಿಲ್ಲ. ನೋಡೋಣ. ಕೇಳಾತಿದ್ದೆ ಬ್ರೇಕ್ಫಾಸ್ಟ್ ಯಾವಾಗ ಸಿಗುತ್ತಂತ. 8:15 ಅಂತ ಹೇಳಿದ್ರೆ. ಮೀಲ್ಸ್ ಕಪ್ ಮಿಲೆಗ 12:30 ವಾಡಿಕೆ ಬಾದ್ ಇದು ವಾಡಿ ಆದ್ಮೇಲೆ ಸಿಗುತ್ತೆ. ಈಗ 8:15 ಅನ್ಕೊಡ್ಕ ನಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಇದು ಟ್ರೈನಿಂದೆಲ್ಲ ಡೀಟೇಲ್ಸ್ ನೀವು ನೋಡ್ಕೋರಿ ಬರ್ಬೇಕಾರೆ. ಇದೇ ಟೈಮಿಂಗ್ 8:15 ಬ್ರೇಕ್ಫಾಸ್ಟ್, 12:30 ಊಟ, ಮತ್ತು 6:30 ಇದು ಚಾ ನಾರ್ಮಲ್ ಟೈಮಿಂಗ್. ಇವತ್ತು ಡಿಲೇ ಆಗಿದೆ, ಯಾಕೋ ಸ್ವಲ್ಪ ಗೊತ್ತಿಲ್ಲ, ನೋಡೋದು. ದಾಂಡ್ ಆದಮೇಲೆ ದಾಂಡನ್ನು ಸ್ಕಿಪ್ ಮಾಡಿದ್ದೀವಿ. ಸಾರಿ ರೀ, ತೋರ್ಸೋಕ್ಕಾಗಲಿಲ್ಲ. ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದೆ.
ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೊರಿ, ಲೈವ್ ಅಪ್ಡೇಟ್ಸ್ ಕೊಡ್ತಿರ್ತಾನೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಒಳಗೆ ಲೈವ್ ಅಪ್ಡೇಟ್ ಕೊಡೋಕೆ ಹೋಗಿ ನಾನು ಇದನ್ನು ದಾಂಡ್ ಮಿಸ್ ಮಾಡಿಕೊಂಡೆ. ನಾನು ಒಂದೇ ಬರ್ತದೆ ಸ್ಕಿಪ್ ಹೆಂಗಿತ್ತೇಳಿ ಹೇಳೋದು ಯಾಕೆ ಹೋಗ್ಬೇಡ್ರಿ. ಸಂಡೇ ಟೈಮ್ಸ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಕೊಟ್ಟರು. ಇಲ್ಲಿ ನೋಡ್ರಿ, ಇಲ್ಲೇ 9 ಗಂಟೆ ಆಗತ್ತೈತಿ. ಬ್ರೇಕ್ಫಾಸ್ಟ್ ಸರ್ವ್ ಮಾಡತ್ತಾರ. ನಾನ್ ವೆಜ್ ಕೊಟ್ರಿ. ಈಗ ಮೋಸ್ಟ್ಲಿ ನಾನ್ ವೆಜ್ ಬ್ರೇಕ್ಫಾಸ್ಟ್ ಕೊಡತ್ತಾರ ಅಂತ ಮಾಡತ್ತೀನಿ. ಈಗ ವೆಜ್ ಆಮೇಲೆ ಕೊಡ್ತಾರೆ ಅನ್ಸುತ್ತೆ. ಇಲ್ಲೇ ಓಪನ್ ಮಾಡತ್ತಾರ ಅಣ್ಣ. ಇವ್ರು ನಾನ್ ವೆಜ್ ಮೇಲೆ ಸೆಲೆಕ್ಟ್ ಮಾಡ್ಯಾರ. ಇದು ಬ್ರೆಡ್ ಐತಿ, ಇಲ್ಲೇ ಆಮ್ಲೆಟ್ ಮತ್ತು ಆಮ್ಲೆಟ್ ಇರ್ಬೋದು ರೀ. ಅದ್ರೊಳಗೆ ಒಂದು ಜ್ಯೂಸ್ ಪ್ಯಾಕೆಟ್ ಐತಿ, ಒಂದು ವರ್ಕಾದ ಬಟ್ರ್ ಐತಿ. ಅಣ್ಣ ರಿವ್ಯೂ ಮಾಡ್ತಾರೆ ನೋಡ್ರಿ. ಈಗ ಹಾಂ, ಆಮ್ಲೆಟ್ ಐತಿ, ಡಬಲ್ ಎಗ್ ಆಮ್ಲೆಟ್ ಐತಿ. ಇದು ಬ್ರೆಡ್ ಐತಿ ರೀ, ವೈಟ್ ಬ್ರೆಡ್ಡು ಏನು ಬ್ರೌನ್ ಬ್ರೆಡ್ಡು ಗೊತ್ತಿಲ್ಲ, ನೋಡ್ಬೇಕು. ವೈಟ್ ಬ್ರೆಡ್ ಐತಿ. ಹಾಂ, ವೈಟ್ ಬ್ರೆಡ್ ಇದೆ. ಮತ್ತು ಸ್ಪೂನ್ ನೋಡ್ರಿ, ಇಲ್ಲಿ ಕಟ್ಲರಿ ಇದ್ರದ್ದು ಕೊಟ್ರೆ ಇದು ಸ್ಟೀಲಿಂದ. ಈ ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗೆ ಕೊಡ್ತಿದ್ರೆ ಇದ್ರೊಳಗೆ ಕೊಟ್ರೆ ಮತ್ತು ಒಂದು ಟೊಮೆಟೊ ಕೆಚಪ್, ಒಂದು ಬಟರ್ ಇಷ್ಟ ಐತಿ. ಅನ್ನ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತಾರೆ. ಆಮ್ಲೆಟ್ ಜೊತೆ ಫ್ರೆಂಚ್ ಫ್ರೈಸ್ ಅದಾವೆ. ಎಷ್ಟು 4 ಪೀಸ್. ಇದನ್ನು ಮಿಕ್ಸ್ ಮಾಡಿ ಹೆಂಗೆ ತಿನ್ನೋದು ಅಂತ ತೋರಿಸ್ತಾರೆ. ಅದು 2 ಬ್ರೆಡ್ಡಿನ ನಡಕ್ಕೆ ಬಟರ್ ಹಾಕಿ ಮಿಕ್ಸ್ ಮಾಡಿ ತಿಂದ್ಬಿಡ್ದೆ. ನಾನು ನಿಮ್ಗೆ ಬೀದರ್ ಯಶವಂತ ಪುರದಲ್ಲಿ ತೋರಿಸಿನಲ್ರಿ ಹಂಗೆ. ಬಟ್ ಅಲ್ಲಿ ಕೆಚಪ್ಪ ಮತ್ತು ಜಾಮ್ ಇರಲಿಲ್ಲ, ಕೆಚಪ್ಪ ಮತ್ತು ಬಟರ್ ಇರಲಿಲ್ಲ. ಇಲ್ಲಿ ಕೆಚಪ್ಪ ಮತ್ತು ಬಟರ್ ಐತಿ. ಯಾಕಂದ್ರೆ ನೀವು ಪ್ರೀಮಿಯಮ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡುತ್ತೀರಿ, ಪ್ರೀಮಿಯಮ್ ಎಕ್ಸ್ಪೀರಿಯನ್ಸ್ ಬೇಕಲ್ರಿ, ಅದ್ರ ಸಂಬಂಧ. ಅನ್ನಾರ ಅಂತೇಳಿ ರಿವ್ಯೂ ಕೇಳಂಬರಿ. ಕೆಸರು ಅಚ್ಚಾ ಹಾಟ್ 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 ನಾರ್ಮಲ್ ಹೀಟ್ ಹಾಟ್ ಇದೆ ಅಂತ್ರಿ. ಅಷ್ಟೇನು ಬಿಸಿ ಇಲ್ಲ. ನಮ್ದು ಬರಲಿ ನೋಡೋಣಂತೆ. ಪಾಪ ಅವ್ರಿಗೂ ಡಿಸ್ಟರ್ಬ್ ಜಾಸ್ತಿ ಮಾಡ್ಬೋದು. ಇಲ್ಲೇ ನಮ್ದು ವೆಜ್ ಬ್ರೇಕ್ಫಾಸ್ಟು ಬಂತು. ನೋಡೋಣ ಏನೈತೆ ಅದ್ರೊಳಗೆ ಅಂತೇಳಿ. ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಕಾಣತೈತಿ ನಾನ್ ವೆಜ್ಗಿಂತ. ನಾನ್ ವೆಜ್ಜದ್ದು ರಿವ್ಯೂ ಅಂತೂ ತೊಗೊಂಡ್ರಿ. ಈಗ ನಮ್ಮದು ವೆಜ್ ಬ್ರೇಕ್ಫಾಸ್ಟ್ ಬರುತ್ತೆ. ನೋಡೋಣ ವೆಜ್ಜದ್ದು ಹೆಂಗಾಗುತ್ತೆ. ಟ್ರೇ ಟೇಬಲ್ ಓಪನ್ ಮಾಡೋಣ ಮೊದಲು. ಕೂಡ ಇದು ನಮ್ದು ಇರ್ಬೋದು ಮೇ ಬಿ 61 ವೆಜ್. बटर नहीं है क्या? बटर ऑमलेट के साथ ಹಾಂ, ಇದು ಕಟ್ಲೆಟ್ ಇದ್ದಿದ್ರೆ ಅವರು ಬಟರ್ ಕೊಡ್ತಿದ್ರು ರೀ. ಕಟ್ಲೆಟ್ ಇಲ್ಲ, ಅದಕ್ಕೆ ಬಟರ್ ಕೊಟ್ಟಿಲ್ಲ. ನಮಗೆ ಆಲೂ ಭುಜಿಯಾ ಐತಿ. ಆಲೂ ಭುಜಿಯಾ ಇಲ್ಲಿ ನೋಡ್ರಿಲ್ಲ, 5 ರೂಪಾಯಿ ಪ್ಯಾಕೆಟ್. ಎಷ್ಟು ರೂಪಾಯಿ ಪ್ಯಾಕೆಟ್ ಇದೆ? ಹಾಂ, 5 ರೂಪಾಯಿ ಪ್ಯಾಕೆಟ್. ಒಂದು ಮ್ಯಾಂಗೋ ಡ್ರಿಂಕ್ ಐತಿ ಸೇಮ್. ಬಟ್ ಪ್ರೀಮಿಯಮ್ ಟ್ರೈನ್ ಒಳಗೆ ಪ್ರೀಮಿಯಮ್ ಇಲ್ರಿ, ಫ್ರೆಸ್ಕಾದ ಮ್ಯಾಂಗೋ ಐತಿ. ಇಲ್ಲೇ ಇದೊಂದು ಐತಿ, ಇದೊಂದು ಐತಿ. ಇವೆರಡರಾಗ ಏನೈತಿ ತೋರಿಸ್ತಾನೆ. ಒಂದು ಟೊಮೆಟೊ ಕೆಚಪ್. ಇಲ್ಲಿ ನೋಡ್ರಿ, ನಮ್ದು ಡಬಲ್ ಧಮಾಕ ಐತಿ. ಅವ್ರಿಗೆ ಪಾಪ ಬರೀ 2 ಬ್ರೆಡ್, ಒಂದು ಆಮ್ಲೆಟ್ ಕೊಟ್ಟು ಮುಗಿಸ್ಬಿಟ್ರೆ. ನಮ್ದು ಪೋಹಾ ಅಂದ್ರೆ ಅವಲಕ್ಕಿ ಮತ್ತು ಉಪ್ಮಾ ಅಂದ್ರೆ ಉಪ್ಪಿಟ್ಟು 2 ಐತಿ. ಮತ್ತು ಸ್ಪೂನ್ ಕೊಟ್ರೆ ಡಬಲ್ ಧಮಾಕ ರೀ ಫುಲ್. ಅದ್ರ ಜೊತೆ ಹಾಕೊಂಡು ತಿನ್ನಕ್ಕೆ ಇದನ್ನು ಕೊಟ್ಟಿರ್ಬೋದು ಭುಜಿಯಾ. ಈಗ 2 ಜೊತೆ ತಿಂದು ಹೇಳ್ತಾನೆ ಬರ್ರಿ. ಈಗ ಇದನ್ನು ಭುಜಿಯಾ ಹಾಕೀನಿ. ಫಸ್ಟ್ ಉಪ್ಪಿಟ್ಟು ಟೇಸ್ಟ್ ಮಾಡೋಣ. ಉಪ್ಪಿಟ್ಟು ಅಷ್ಟೇನು ಚಲೋ ಕಾಣಂತಿಲ್ಲ ರೀ. ಟೇಸ್ಟ್ ಮಾಡ್ರೆ ಹೆಂಗೈತೆ ನೋಡಂಬರ್ರಿ. ಉಪ್ಪಿಟ್ಟೊಳಗೆ ಪುಟಾಣಿ ಹಾಕ್ಯಾರ್ರಿ. ಪುಟಾಣಿ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಇದ್ದೇ ಇರುತ್ತೆ ಫಿಕ್ಸ್. ಟೇಸ್ಟ್ ನಾರ್ಮಲ್ ಐತ್ರಿ, ತಿನ್ಬೋದು. ವರ್ತಿಟ್ ಐತಿ. ತಡ್ರಿ, ಇನ್ನೊಂದು ಬೇಡ ತೊಗೊಂಡು ಹೇಳ್ತಾನೆ ನಿಮಗೆ. ಒಂದಕ್ಕೆ ಸಿಗಲಿಲ್ಲ ಅದ. ಬಾಯಾಗ ಪೂರ್ತಿ ಭುಜಿಯಾದದ ಏನು ಪ್ಯಾಕೆಟ್ ಹಾಕೊಂಡಿವಲ್ರಿ, ಅದ್ರದ್ದು ಟೇಸ್ಟ್ ಬರತೈತಿ. ಅದಿಲ್ಲದೆ ತಿಂದು ನೋಡ್ರಿ ಹೆಂಗೆ ಬರುತ್ತೆ ಟೇಸ್ಟ್. ಅಂದ್ರೆ ಭಾಳ ಸ್ಮೂತ್ ಐತ್ರಿ, ಚಲೋ ಐತಿ, ಕರೆಕ್ಟ್ ಐತ್ರಿ. ಭುಜಿಯಾ ಸಂಬಂಧ ಒಂದು ಸ್ವಲ್ಪ ಓವರ್ ಟೇಸ್ಟ್ ಕೊಡೋದೈತೆ. ಬಟ್ ಈಗ ಕರೆಕ್ಟ್ ಐತಿ. ಈ ಬರ್ರಿ ಈಗ ಅವಲಕ್ಕಿ ಟೇಸ್ಟ್ ಮಾಡಿ ಹೇಳ್ತಾನಂತ.
ಅವಲಕ್ಕಿ ಟೇಸ್ಟ್ ಮಾಡತ್ತೀನಿ. ಅವಲಕ್ಕಿ ನಾರ್ಮಲ್ ಐತಿ, ಅನ್ಬೋದು, ಚಲೋ ಐತೆ. ಇದ್ರೊಳಗೂ ಶೇಂಗಾ ಹಿಂಗೆ ಹಾಕ್ಯಾರ್ರಿ. ಶೇಂಗಾ ನಿಮಗೆ ತೋರಿಸ್ಬೇಕಂದ್ರೆ ನಾ ತಿಂತೀನಿ ಬೇಡ, ಆಮೇಲೆ ಸಿಗೋಣ ಅಂತ ಬರ್ರಿ. ಇಲ್ಲಿ ನೋಡ್ರಿ ಇಲ್ಲೇ ಎಲ್ಲ ಖಾಲಿ ಮಾಡಿದೆ. ಕ್ವಾಂಟಿಟಿ ಕಮ್ಮಿ ಇದ್ದಿದ್ದಕ್ಕೆ ರೀ. ನಾಷ್ಟ ಆದಮೇಲೆ ಇನ್ನೊಂದು ರೌಂಡ್ ಚಹಾ ಕೇಳಕ್ಕೆ ಬರತ್ತಾರ. ನಾ ಕಾಫಿ ಸಿಕ್ಕರೆ ಕಾಫಿ ತೊಗೋತೀನಿ. ನೋಡಂಬರಿ ಈಗ ಟೀ ಕಿಟ್ ಕೊಡತ್ತಾರೆ. ಕಾಫಿನೂ ಐತಂತ, ಕಾಫಿ ತೊಗೋತೀನಿ ಈ ಸತ. ಕಾಫಿದು ಇಲ್ಲಿ ನೋಡ್ರಿ, ಕಾಫಿ ಇಲ್ಲ, ಕಾಫಿ ಸಿಕ್ತಾರೆ ತೊಗೊಂಡು ಅಂತ. ಕಾಫಿ ಅವ್ರಿಗೆ ಬೇಡ ಅಂದ್ರೆ ಇದು ನೋಡಂಬರಿ ಇದು ಹೆಂಗೈತಿ. ಅದಕ್ಕೆ ಆಗಲೇ ಟೀ ತೊಗೊಂಡಿದ್ದೆ, ಈಗ ಕಾಫಿ ತೊಗೊಂಡು. ನೋಡ್ರಿ ಆಗಲಿಗೆ ತನಕ ಸೇಮ್ ಐತಿ. ಇದು ಕ್ರೀಮ್ ಅಂದ್ರೆ ಹಾಲಿನ ಪೌಡ್ರ ಮತ್ತು ಇದು ಸಕ್ಕರೆ ಐತಿ. ಬಟ್ ಒಂದೇ ಚೇಂಜ್ ಏನಂದ್ರೆ ಅಲ್ಲೇ ಚಹಾ ಪುಡಿ ಇದು ಡಿಕಾಕ್ಷನ್ ಇದಿತ್ತು ಏನದು ಡಿಪ್ಪಿಂಗ್. ಬಟ್ ಇಲ್ಲಿ ಇನ್ಸ್ಟಂಟ್ ಟೀ ಪೌಡ್ರ್ ಕೊಟ್ರೆ ನೋಡಂಬರಿ ಹೆಂಗಿರುತ್ತೆ ಟೇಸ್ಟನ್ನು ಹೇಳ್ತೀನಿ. ಚೆನ್ನೈ ಟು ಲೋಕಮಾನ್ಯ ತಿಲಕ್, ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ಇದೆ ನೋಡ್ರಿ. ಇಲ್ಲಿ ಲೋಕಮಾನ್ಯ ತಿಲಕ್ಗೆ ಹೋಗೋದು ಮೊನ್ನೆ ಪ್ಲಾಟ್ಫಾರ್ಮ್ ಒಳಗೆ. ಪುಣೆ ಸಿಕಂದ್ರಾಬಾದ್ ಶತಾಬ್ದಿ ಎಕ್ಸ್ಪ್ರೆಸ್ ಬಂದೈತ್ರಿ. ಫಸ್ಟ್ ಆಫಿಷಿಯಲ್ ಸ್ಟಾಪ್ 262 ಕಿಲೋಮೀಟ್ರ್ ಆದ್ಮೇಲೆ ಸೊಲಾಪುರಕ್ಕೆ 3 ನಿಮಿಷ ಸ್ಟಾಪ್ ಐತಿ. 9:12 ಬರೋ ಟೈಮಿಂಗ್ ಇತ್ತು. ಎಷ್ಟು ಗಂಟೆಗೆ ಬಂದನ್ರಿ ಶತಾಬ್ದಿ ಎಕ್ಸ್ಪ್ರೆಸ್? 48 ನಿಮಿಷ ಡಿಲೇ ಆಗೈತಿ. 10 ಗಂಟೆಗೆ ಬಂದಾನೆ ಕರೆಕ್ಟ್. ಇಲ್ಲೇ 3 ನಿಮಿಷ ಅಷ್ಟೇ ಸ್ಟಾಪ್ ಐತಿ. ಮತ್ತು ಸೊಲಾಪುರ ಬಗ್ಗೆ ಹೇಳ್ಬೇಕಂದ್ರೆ ಸೊಲಾಪುರ ಔಟ್ರ್ ಕ್ಯಾಬಿಂದಾಗ ಒಂದು ಲೈನ್ ಹೋಗುತ್ತೆ ಹುಬ್ಳಿ ಸೈಡ್. ಅದೇ ಎಲ್ಲಿ ಅಂದ್ರೆ ಹೊದಗಿ ಜಂಕ್ಷನ್ ಅಂತಾರೆ ಅದಕ್ಕೆ. ಅಲ್ಲಿಂದ ಒಂದು ಲೈನ್ ಹೋಗೈತಿ. ಮತ್ತು ಇದು ಚೆನ್ನೈ ಮುಂಬೈ ಮೇನ್ ಲೈನ್ ಮೇಲೆ ಬರುತ್ತೆ. ಸೊಲ್ಲಾಪುರ ಔಟ್ರದಾಗ ನನ್ನ ಫೇವ್ರೇಟ್ ಟ್ರೈನ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಕ್ರಾಸ್ ಮಾಡ್ಬೋದು ನಮ್ಮನ್ನ. ಅಂದ್ರೆ ಅಪೋಸಿಟ್ ಆಗ್ಬೋದು ನೋಡೋಣ್ರಿ. ಅದು ಪಂಡ್ರಾಪುರಕ್ಕೆ ಹೋಗು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್, ಮೈಸೂರು ಟು ಪಂಡ್ರಾಪುರ. ಇಲ್ಲಿ ನೋಡ್ರಿ, ಇಲ್ಲೇ ಸಿಗ್ನಲ್ ಆತ ಡಿಪಾರ್ಟ್ ಆಗತ್ತೆ ಬರ್ರಿ. ಇಲ್ಲೇ ಸೊಲ್ಲಾಪುರ ಸ್ಟೇಷನ್ ಒಳಗೆಲ್ಲ ಸ್ಟೇಷನ್ ರೀಕನ್ಸ್ಟ್ರಕ್ಷನ್ ಅದು ವರ್ಕ್ ನಡೆದೈತಿ. ವರ್ಕ್ ಇನ್ ಪ್ರೋಗ್ರೆಸ್ ಐತಿ. ಅದು ನಿಂತಲ್ಲ ಅದ ಹೊಸಪೇಟೆ ಸೊಲ್ಲಾಪುರ ಡೆಮೋ ಎಕ್ಸ್ಪ್ರೆಸ್ ನೋಡ್ರದ. ಹೊಸಪೇಟೆನ ರಾತ್ರಿ 12 ಗಂಟೆಗೆ ಬಿಡ್ತಾನೆ. ಮೊದಲದು ಗದಗ ಟು ಸೊಲ್ಲಾಪುರ ಇತ್ತು, ಈಗ ಹೊಸಪೇಟೆ ಸೊಲ್ಲಾಪುರ ಆಗೈತೆ. ಬರ್ರಿ ಈಗ ನಾವು ಶತಾಬ್ದಿ ಎಕ್ಸ್ಪ್ರೆಸ್ದು ವಾಶ್ರೂಮ್ ಹೆಂಗೈತೆ ನೋಡ್ಕೊಂಡು ಬರೋಣ. ಇದು ನೋಡ್ರಿ, ಈ ಶತಾಬ್ದಿನೇ ಇದೆ ಗಪ್ಪ ನೋಡ್ರಿ. ಶತಾಬ್ದಿ ಎಕ್ಸ್ಪ್ರೆಸ್ದು ವಾಶ್ರೂಮ್ ಕಂಡೀಷನ್. ಪುಣೆ ಟು ಸಿಕಂದ್ರಾಬಾದ್ ಸನಿದ್ರೊಳಗೆ ಒಂದೇ ಭಾರತ್ ಬರುತ್ತೆ. ಪುಣೆನ ಮಾರ್ನಿಂಗ್ ಶತಾಬ್ದಿ ಬಿಟ್ರೆ ಮಾರ್ನಿಂಗ್ ಸಿಕಂದ್ರಾಬಾದ್ ಮೇ ಬಿ ಒಂದೇ ಭಾರತ್ ಬಿಡ್ಬೋದು. ಅದಂತೂ ಜರ್ನಿ ತೊಗೊಂಡ್ಬರ್ತೀನಿ ನಿಮ್ಮ ಮುಂದೆ. ಮತ್ತು ಇದು ವಾಶ್ ಬೇಸಿನ್ ಐತೆ ನೋಡ್ರಿ. ಇಲ್ಲಿ ಇದು ಡಾಂಬರ್ಗಳಿಗಿಂತ ಲವ್ನ ಹಾಕ್ಯಾರ. ನಾವು ಡಾಂಬರ್ಗಳಿಗಿಂತೀವಿ, ನೀವೆಂತ ಗೊತ್ತಿಲ್ಲ. ಬಟ್ ಇಲ್ಲಿ ಶೇವಿಂಗಿದ್ದು ಟ್ರಿಮ್ಮರ್ ಹಾಕೊಳಕ್ಕೆ ಕೊಟ್ರೆ, ಬಟ್ ಅದು ಆನ್ ಐತಿ ಇಲ್ಲ ಗೊತ್ತಿಲ್ಲ. ಫುಲ್ ಎಲ್ಲ ಇದಾಗಿಬಿಟ್ಟಿದೆ. ಸೋಪ್ ಡಿಸ್ಪೆನ್ಸ್ ಒಳಗೆ ಐತ್ರಿ ಡಿಸ್ಪೆನ್ಸ್ ಐತಿ. ನಾನು ಟಿಶ್ಯೂ ಇಸ್ಕೊಬೇಕಿನ್ನ ಟಿಶ್ಯೂ ಕೊಡ್ತಾರೆ ಕೇರ್. ಹಿಂಗೈತೆ ನೋಡ್ರಿ ಇಂಟೀರಿಯರ್ಸ್. ಮತ್ತು ಫ್ರೆಗ್ರೆನ್ಸ್ ಬರೋಕೆ ನೋ ಸ್ಮೋಕಿಂಗ್ ಎಲ್ಲ ಬೋರ್ಡ್ ಹಾಕ್ಯಾರ. ಹಿಂಗೈತಿ ಇಂಟೀರಿಯರ್ಸ್. ಭಾಳ ಹಳೆ ಕೋಚ್ ಐತ್ರಿ ಇದು ಸೇವನ್ ಲಿಟ್ರಲಿ. ಇಲ್ಲಿ ನೋಡ್ರಿ, ಇದು ವಾಶ್ ಮಾಡಿಲ್ಲ. ಇಲ್ಲ ನೋಡ್ರಿ, 1580 ರೂಪೀಸ್ ಸಮಥಿಂಗ್ ಬಿದ್ದೈತೆ ರೀ ಟ್ರೈನಿಗೆ. ಡೈನಮಿಕ್ ಫೇರ್ ಇರುತ್ತೆ, ನೀವು ಬುಕ್ ಮಾಡೋದ್ನಾಗ ಚೇಂಜ್ ಆಗ್ಬೋದು. ಪುಣೆ ಸಿಕಂದ್ರಾಬಾದ್ ಶತಾಬ್ದಿ ಎಕ್ಸ್ಪ್ರೆಸ್ ಬಂದತ್ರಿ ಈಗ ಕಲಬುರ್ಗಿಗೆ ನೋಡ್ರಿ. ಇದು ಕಂಟಿನ್ಯೂಸ್ ಒಂದು ವಾರದಾಗ 3ನೇ ವಿಡಿಯೋ ನಾ ಹಾಕೋದು ನೋಡ್ರಿ. ಕಲಬುರ್ಗಿ ಮಂದಿ ಸಪೋರ್ಟ್ ಮಾಡಿರಿ. ಇದು ಪುಣೆ ಸಿಕಂದ್ರಾಬಾದ್ ವಿಡಿಯೋ ಮಾಡಿ ಅನ್ಗುಡಕ್ಕೆ 3 ದಿನಕ್ಕೆ ಬಂದು ವಿಡಿಯೋ ಮಾಡತ್ತೀನಿ. ಮತ್ತು ಇಲ್ಲಿ 2 ನಿಮಿಷ ಸ್ಟಾಪ್ ಐತಿ. 1 ತಾಸು 1 ನಿಮಿಷ ಡಿಲೇ ಅದಾವೆ. 10:38ಗೆ ಅರಾವಲಿತ್ತು, 11:38 11:40ಗೆ ಬಂದಿವಿ. ಅಂದ್ರೆ 1 ತಾಸು 2 ನಿಮಿಷ ಅಷ್ಟೇ ಸ್ಟಾಪ್ ಐತಿ. ಮತ್ತು ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಹೊಸ ಲೈನ್ ಹೋಗಿತ್ತು ಹುಮ್ನಾಬಾದ್ ಮೇಲೆ ಬೀದರ್ಗೆ, ಅದ್ರ ಸಂಬಂಧ
ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮದು ವಾಡಿಗೆ ಇದು ನಮ್ಮದು ಲಂಚ್ ಬೋರ್ಡ್ ಮಾಡ್ತಾರೆ ನೋಡಂಬರ್ರಿ. सिकंदराबाद को जाने वाली 1208 पुणे सिकंदराबाद शताब्दी एक्सप्रेस प्लेटफॉर्म क्रमांक 2 पर है. ಪುಣೆ ಸಿಕಂದ್ರಾಬಾದ್ ಶತಾಬ್ದಿ ಎಕ್ಸ್ಪ್ರೆಸ್ ಬಂದತ್ರಿ ಈಗ ವಾಡಿಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿ ಚೆನ್ನೈ ಮುಂಬೈ ಮೇನ್ ಲೈನ್ ಮೇಲೆ ಒಂದು ಲೈನ್ ಡೈವರ್ಟ್ ಆಗೈತೆ ರೀ. ಯಾವ ಸೈಡ್ ಅಂದ್ರೆ ನಾವು ಹೋಗೋ ಲೈನ್ ಈಗ ವಿಕಾರಾಬಾದ್ ಮೇಲೆ ಬೇಗಂಪೇಟ್ ಹೋಗಿ ಸಿಕಂದ್ರಾಬಾದ್ ಹೋಗುತ್ತೆ. ಈ ಲೈನ್ ಸಂಬಂಧ ಇದಕ್ಕೆ ಜಂಕ್ಷನ್ ಅಂತಾರೆ. ಮತ್ತು ಇಲ್ಲೇ ನಮ್ಮ ಶತಾಬ್ದಿ ಎಕ್ಸ್ಪ್ರೆಸ್ ಒಳಗೆ ಆನ್ ಬೋರ್ಡ್ ನಿಮಗೆ ಫೆಸಿಲಿಟಿ ಸಿಗೋದ್ರಿಂದ ಇಲ್ಲೇ ಊಟ ಬೋರ್ಡ್ ಆಗುತ್ತೆ. ಅಂದ್ರೆ ಲಂಚ್ ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ. ಇದು ಲಂಚ್ ಇಲ್ಲಿಂದನೇ ಬರುತ್ತೆ. ಹಿಂದೆ ನೋಡೋದಿರ್ಬೋದು ನೀವು, ಲಂಚ್ ಇಲ್ಲಿಂದನೇ ಬೋರ್ಡ್ ಮಾಡತ್ತಾರೆ. ನಿಮ್ಮದು ಟ್ರೈನ್ ಎಷ್ಟೋ ಡಿಲೇ ಆಗಲಿ ಅದು ವಾಡಿ ಜಂಕ್ಷನ್ ದಾಟಿ ಹೋಗೋ ಮಟ್ಟ ನಿಮ್ಗೆ ಲಂಚ್ ಸಿಗಂಗಿಲ್ಲ ರೀ. ಇಷ್ಟ ತಿಳ್ಕೊಂಬಿಡ್ರಿ. ಯಾಕಂದ್ರೆ ಇದ್ರೊಳಗೆ ಪ್ಯಾಂಟ್ರಿ ಕಾರ್ ಇರೋಂಗಿಲ್ಲಲ್ಲ, ಅದಕ್ಕೆ ಆನ್ ಬೋರ್ಡ್ ನಿಮಗೆ ಸಿಗಂಗಿಲ್ಲ. ಆನ್ ಬೋರ್ಡ್ ಸಿಗುತ್ತೆ, ಬಟ್ ಬೋರ್ಡ್ ಮಾಡ್ತಾರೆ ಹೊರಗಿಂದ, ಸ್ಟೇಷನ್ ಒಳಗಿಂದ ಬೋರ್ಡ್ ಮಾಡಿ ನಿಮ್ಗೆ ಆಮೇಲೆ ಕೊಡ್ತಾರೆ. ರಾಜಧಾನಿಗತ್ತೆ ಅಲ್ಲಿಂದಲೇ ಪ್ರಿಪೇರ್ ಮಾಡೋಣ. ಬಟ್ ರಾಜಧಾನಿ ಒಳಗೂ ಸೆಕೆಂಡ್ ಎ ಸಿ ಥರ್ಡ್ ಎ ಸಿದು ಊಟ ಹೊರಗಿಂದನೇ ಬರುತ್ತೆ ರೀ. ಬರೀ ಫಸ್ಟ್ ಎ ಸಿದು ಪ್ಯಾಂಟ್ರಿ ಒಳಗೆ ತಯಾರು ಮಾಡ್ತಾರೆ. ಇಷ್ಟ ಆತ. ಇಲ್ಲಿ 3 ನಿಮಿಷ ಸ್ಟಾಪ್ ಐತಿ. ಇಲ್ಲಿ ಲೋಕೋ ಪೈಲಟ್ ಗಾರ್ಡ್ ಚೇಂಜ್ ಆಗ್ತಾರೆ. ಚೇಂಜ್ ಆಗಿ SCR ಝೋನ್ದವ್ರು ಮುಂದೆ ತೊಗೊಂಡು ಹೋಗ್ತಾರೆ ಟ್ರೈನ. ಯಾಕಂದ್ರೆ ಇಟ್ಟ ಮಟ್ಟ ನಾವು CR ಝೋನ್ ಒಳಗಿದ್ದೀವಿ. CR ಝೋನ್ ಒಳಗೆ ಪುಣೆಯಿಂದ ಸೋಲಾಪುರ ಮಟ್ಟ ಪುಣೆ ಡಿವಿಷನ್ದವ್ರು ತೊಗೊಂಬಂದ್ರೆ, ಸೋಲಾಪುರದಿಂದ ವಾಡಿ ಮಟ್ಟ ಇದು ಸೋಲಾಪುರ ಡಿವಿಷನ್ದವ್ರು ತೊಗೊಂಬಂದ್ರೆ, ಇಲ್ಲಿಂದ SCR ಡಿವಿಷನ್ದವ್ರು SCR ಝೋನ್ದವ್ರು ತೊಗೊಂಡು ಹೋಗ್ತಾರೆ. ಸಿಗ್ನಲ್ ಆಗಿದ್ರಿ, ಬಟ್ ಇವರು ಗಾರ್ಡ್ ಅವ್ರದ್ದು ಕ್ಲಿಯರೆನ್ಸ್ ಸಿಗ್ಮಟ್ಟ ಮುಂದೆ ಹೋಗಲ್ಲ. ಯಾಕಂದ್ರೆ ಗಾರ್ಡ್ ಅವ್ರು ಈಗ ಬೋರ್ಡ್ ಆಗ್ಯಾರ. ಅವರು ಒಂದಿಟ್ಟು ರೆಡಿಯಾಗಿ ಬಂದು ಸಿಗ್ನಲ್ ಕೊಡೋ ಮಟ್ಟ ಟ್ರೈನ್ ಮುಂದೆ ಹೋಗಲ್ಲ ರೀ. ಯಾಕಂದ್ರೆ ಟ್ರೈನ್ ಮ್ಯಾನೇಜರ್ ಅವರು ಟ್ರೈನ್ ಈಗ ಗಾರ್ಡ್ ಅನ್ನೋದ್ಬಿಟ್ಟು ಮ್ಯಾನೇಜರ್ ಅನ್ನತ್ತಾರೆ ರೀಸೆಂಟಾಗಿ. ಈಗ ಕ್ಲಿಯರೆನ್ಸ್ ಸಿಗ್ತಾ ನಮ್ಮ ಟ್ರೈನಿಗೆ ಡಿಪಾರ್ಟ್ ಆದ್ವಿ ವಾಡಿ ಜಂಕ್ಷನಿಂದ. ಹುಬ್ಳಿ ಹೈದರಾಬಾದ್ ಡೆಕ್ಕನ್ ನ್ಯಾಂಪಲ್ಲಿ ಎಕ್ಸ್ಪ್ರೆಸ್ ಇಲ್ಲೇ ಬಂದಿರತ್ತೆ ನೋಡ್ರಿ. ಯಾಕಂದ್ರೆ ಇದು ಜಾಗ ನಂಗೆ ನೆನಪೈತಿ. ನಮ್ಮದು ಹುಬ್ಳಿ ಹೈದರಾಬಾದ್ ಡೆಕ್ಕನ್ ನ್ಯಾಂಪಲ್ಲಿ ಎಕ್ಸ್ಪ್ರೆಸ್ದು ವಿಡಿಯೋದಾಗ ಹೋಗಿ ನೋಡ್ರಿ ನೀವು. ಇದು ಪ್ಲೇಸ್ ಒಳಗೆ ಇಳಿದು ನಾನು ವಿಡಿಯೋ ಮಾಡಿ. ವಾಡಿ ಜಂಕ್ಷನ್ ಒಳಗೆ ಓಲ್ಡ್ ಸ್ಕೂಲ್ ವೈಬ್ಸ್ ಕೊಡತ್ತೆ ನೋಡ್ರಿ ಪೂರ್ತಿ ರೈಲ್ವೆ ಸ್ಟೇಷನ್. ಇದು ಅವಾಗ ದೊಡ್ಡ ರೈಲ್ವೆ ಸ್ಟೇಷನ್ ಮಾಡ್ರೆ ನೋಡ್ರಿ. ಈಗೆಲ್ಲ ಅಪ್ಗ್ರೇಡೇಷನ್ ಮಾಡಿ ದೊಡ್ಡ ಮಾಡತ್ತಾರೆ ಕರೆ. ಬಟ್ ಅವಾಗ ಇದೆಲ್ಲ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಐತಿ. ರೈಲ್ವೆ ಸ್ಟೇಷನ್ ಒಳಗೆ ಇದು ಮಿಡಲ್ ಪ್ಲಾಟ್ಫಾರ್ಮ್ ಒಳಗೆ ಇಂಥ ಶೆಲ್ಟರ್ ಹಾಕಿ ಆಫೀಸ್ ಗೀಸ್ ಎಲ್ಲ ಮಾಡ್ರಿ. ಇಲ್ಲಿ ಬೆಸ್ಟ್ ಐತ್ರಿ ಇದು ಸ್ಟೇಷನ್. ನಾನ್ ವೆಜ್ ಊಟ ಕೊಡತ್ತಾರೆ ಈಗ ಟ್ರೇ. ನಾನ್ ವೆಜ್ ಕೊಟ್ರೆ ನೋಡ್ರಿ ಈಗ ಅನ್ನಾರಿಗೆ ಊಟ ನೋಡ್ರಿ. ಸೇಡಮ್ ಸ್ಕಿಪ್ ಮಾಡತ್ತೆ ನಾವು. ಸೇಡಮ್ಗೆ ಸ್ಟಾಪ್ ಕೊಟ್ಟಿಲ್ಲ ಇವರು. ಇಲ್ಲೇ ವೆಜ್ ಊಟನೂ ಬಂತೀಗ ಅವ್ರದ್ದಾದ ಒಂದು 10-15 ನಿಮಿಷಕ್ಕೆ. 61 ಇಡನ್ರಿ ನೋಡೋಣ ಏನೇನೈತೆ ಅಂತೇಳಿ. ನೀವು ಇದಕ್ಕೆ ಎಕ್ಸೈಟೆಡ್ ಅದೀರಿ, ನಾನು ಇದಕ್ಕೆ ಎಕ್ಸೈಟೆಡ್ ಅದೀನಿ. ತೆಗೆದು ನೋಡೋಣ ಅಂತ. ಅವ್ರು ತೆಗ್ದಾರ ಅವ್ರದ್ದು ನೋಡೋದು ನೋಡ್ರಿ. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಒಂದು ಚಿಕನ್ ಮಸಾಲ ಐತಿ, ರೈಸ್ ಐತಿ, ದಾಲ್ ಐತಿ, 2 ಗುಲಾಬ್ ಜಾಮೂನ್ ಅದಾವ, ಮತ್ತು ಅಲ್ಲೇ ಆಲೂಗಡ್ಡೆ ಪಲ್ಯ ಐತಿ, ಮತ್ತು ಒಂದು ಮೊಸರು ಕೊಟ್ರೆ, 2 ಚಪಾತಿ ಕೊಟ್ರೆ. ಪರೋಟನ ಚಪಾತಿ 2 ಕೊಟ್ರೆ. ಥ್ಯಾಂಕ್ ಯು. ನೋಡಂಬರಿ ಸೇಮ್ ಐತಿ ಎಲ್ಲ. ಬರೀ ಅವ್ರದ್ದು ಚಿಕನ್ ಮಸಾಲ, ನಮ್ಮದು ಪನ್ನೀರ್ ಮಸಾಲ ನೋಡ್ರಿ. ಇದ್ರ ಮೇಲೆ ಬರ್ದಾಬಿಟ್ರೆ ವಾಡಿ ಫುಡ್ ಪ್ಲಾಜಾ ದಾಲ್, ವಾಡಿ ಫುಡ್ ಪ್ಲಾಜಾ ರೈಸ್, ವಾಡಿ ಫುಡ್ ಪ್ಲಾಜಾ ಪನ್ನೀರ್ ಮಸಾಲ. ಇಲ್ಲಿ ನೋಡ್ರಿ ಇಲ್ಲೇ ಓಪನ್ ಮಾಡೀನಿ. ಸ್ಪೂನು ಕೊಟ್ರೆ ಆಗಳಿದ್ದು ಇಲ್ಲೇ ವಾಶ್ ಮಾಡಿ ಇಲ್ಲೇ ಕೊಟ್ರಿದ್ದ. ನಾ ಹೇಳ್ದಂಗೆ ನೋಡ್ರಿ ನಮಗೆ ಪನ್ನೀರ್ ಐತಿ. 8 ಪೀಸ್ ಅದಾವು, 4-5 ಪೀಸ್ ಪನ್ನೀರ್ ಅದಾವು. ಸೇಮ್ ಗುಲಾಬ್ ಜಾಮೂನ್ ಐತಿ, ರೈಸ್ ಐತಿ, ಜೀರಾ ಇಲ್ಲ ನಾರ್ಮಲ್ ಜೀರಾ ರೈಸ್ ಐತಿ ರೀ. ನೋಡ್ರಿ ಜೀರಾ ರೈಸ್ ಐತಿ, ದಾಲ್ ಐತಿ. ದಾಲ್ ತಿಕ್ಕೈತಿ ಎಲ್ಲ ನೋಡೋಣ. ತಿಕ್ಕೈತಿ ರೀ, ಫುಲ್ ತಿಕ್ಕೈತಿ ದಾಲ್. ತಡ್ರಿ ಇದು ದಾಲ್ ಯಾಕೋ ಬೆಳತೈತಿ. ಒಂದಿಟ್ಟು ಏನ್ರಿ ಅದಕ್ಕೆ ಜುಗಾಡ್ ಮಾಡೋಣ.
ಸೆಕೆಂಡ್ ಕಟ್. ಈಗ ನೋಡ್ರಿ, ಈಗ ಫಸ್ಟ್ ಇದು ಸೇಮ್ ಆಲೂಗಡ್ಡೆ ಪಲ್ಯ, ರೋಸ್ಟೆಡ್ ಆಲೂಗಡ್ಡೆ, ದಾಲ್, ರೈಸ್, ಪನ್ನೀರ್ ಪಲ್ಯ, ಗುಲಾಬ್ ಜಾಮೂನು, ದಹಿ. ಅದನ್ನು ಆಮೇಲೆ ತಿನ್ನೋಣ. ಚಪಾತಿ ಇದಾವೆ, ಬಿಸಿ ಅದಾವ್ರಿ ಚಪಾತಿ, ದೊಡ್ಡ 2 ಚಪಾತಿ ಅದಾವೆ. ತಿಂದು ಹೇಳ್ತೀನಿ ಹೆಂಗೆ ಟೇಸ್ಟ್ ಅಂತೇಳಿ. ಪನ್ನೀರ್ ಪಲ್ಯ ಗ್ರೇವಿ A1 ಐತ್ರಿ. A1 ಅಂದ್ರೆ A1 ಐತಿ. ದಾಲ್ ಟೇಸ್ಟ್ ಮಾಡಿ ಅಂತೇಳಿ. ದಾಲು A1 ಐತಿ. ನಾನು ಸುಳ್ಳು ಹೇಳತ್ತಿಲ್ಲ, ನಾನು ಫ್ರ್ಯಾಂಕ್ ಆಗಿ ರಿವ್ಯೂ ಹೇಳತ್ತೀನಿ. ಮಸ್ತ್ ಐತೆ, ಮಸ್ತ್ ಅಂದ್ರೆ ಮಸ್ತ್ ಐತೆ. ಆಲೂಗಡ್ಡೆ ಪಲ್ಯ ಒಂದು ತೊಗೊಂಡು ಮಸ್ತ್ ರೋಸ್ಟ್ ಆಗೈತ್ರಿ, ಮಸ್ತ್ ಅಂದ್ರೆ ಮಸ್ತ್. ಮತ್ತು ಒಂದು ಬೈಟ್ ಇದನ್ನು ತೊಗೊಂಡು ಹೇಳ್ರಿ ನಾ, ಗುಲಾಬ್ ಜಾಮೂನು. ಗುಲಾಬ್ ಜಾಮೂನು ಆ್ಯಸ್ ಯೂಶ್ವಲ್ ಮಸ್ತ್ ಸ್ವೀಟ್ ಐತಿ. ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಸಿಗ್ತಾನೆ ಬರ್ರಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲೇ ಪನ್ನೀರ ಸ್ವಲ್ಪ ನನಗೆ ಯಾಕೋ ಗಟ್ ಅನ್ಸತ್ತೈತಿ ನೋಡ್ರಿ, ಸ್ವಲ್ಪ ಗಟ್ ಅನ್ನಿಸ್ತದೆ ತಿನ್ನೋದು ಮುಂದೆ. ರೈಸ್ ಅಂತೂ A1 ಐತಿ ನೋಡ್ರಿ. ಇಲ್ಲೇ ಒಂದು ಮಾತಿಲ್ಲ, ರೈಸ್, ಗುಲಾಬ್ ಜಾಮೂನು ಎಲ್ಲ ಅದು ಗೊತ್ತು, ಬರೀ ಪನ್ನೀರ್ದು ಅಷ್ಟೇ ಪ್ರಾಬ್ಲಮ್. ನೋಡ್ರಿ, ಇಲ್ಲೇ ದಾಲ್ ಒಳಗೆ ಕೆಂಪು ಮೆಣಸಿನ್ಕಾಯಿ ಹಾಕ್ಯಾರ. ಈ ಕೆಂಪು ಮೆಣಸಿನ್ಕಾಯಿ ಟೇಸ್ಟ್ ಯಾರಿಗೆ ಗೊತ್ತಿರುತ್ತೆ ಹೇಳ್ರಿ? ನಮ್ಮ ಕನ್ನಡ ಶಾಲೆ ಅಥವಾ ಇಸ್ಕಾನ್ ಊಟ ತಿಂದಿರ್ತಾರಲ್ರಿ, ಅವ್ರಿಗೆ ಟೇಸ್ಟ್ ಗೊತ್ತಿರುತ್ತೆ. ಯಾಕಂದ್ರೆ ನಾನು ಕಂಟಿನ್ಯೂ ಇದನ್ನ ಹಾಕ್ಸ್ಕೊಂಬರ್ತಿದ್ದೆ. ನಾನು ಮೇಲೆ ಆಂಟಿಗಳಿಗೆ ಹೇಳಿ ಹಾಕ್ಸ್ಕೊಂಬರ್ತಿದ್ದೆ ನಮ್ಮ ಶಾಲೆ ಒಳಗೆ, ಇದನ್ನು ಹಾಕ್ರಿ ಅಂದ್ರೆ ಇದು ಒಳಗಿಂದ ಏನು ಬರುತ್ತಲ್ರಿ, ಇದರಿಂದ ಭಾರಿ ಟೇಸ್ಟ್ ಬರ್ತಿತ್ತು ರೀ ಅದು ರೈಸಿಗೆ. ನೀವು ಯಾರು ಹಿಂಗೆ ಮಾಡಿದ್ರಿ ಕಾಮೆಂಟ್ ಮಾಡಿರಿ, ಮರಕ್ಕೆ ಹೋಗ್ಬಿಡ್ರಿ. ಇಲ್ಲಿ ನೋಡ್ರಿ, ಇಲ್ಲ ಟ್ರೈನ್ ತಾಂಡೂರಿಗೆ ಅರವಾತು. ತಿಳಿದು ಹಾಕಾಗಂಗಿಲ್ಲ ರೀ, ಊಟ ಮಾಡತ್ತೀನಿ. ಸಾರಿ, ಇಲ್ಲೇ ಊಟ ಕಂಪ್ಲೀಟ್ ಆತ. ಅದನ್ನು ಕಲೆಕ್ಟ್ ಮಾಡೋಕ್ಕೂ ಅವ್ರು ಬರ್ತಾರೆ, ಕಲೆಕ್ಟ್ ಮಾಡಿ ಅವರು ತೊಗೊಂಡು ಹೋಗ್ತಾರೆ. ನೀವು ಏನು ಹೇಳೋದು ಬೇಡ, ಏನು ಬೇಡ, ಬರೀ ಕೈ ತಗೊಳಕ್ಕೆ ಹೋಗ್ಬೇಕು ನೋಡ್ರಿ. ಪುಣೆ ಸಿಕಂದ್ರಾಬಾದ್ ಶತಾಬ್ದಿ ಎಂಟ್ರ್ ಆಗೈತ್ರಿ. ಈಗ ವಿಕಾರಾಬಾದಿಗೆ ಭಾಳ ಏನು ಟೈಮ್ ಸ್ಟಾಪ್ ಇಲ್ಲರಿ ಇದೆ. ವಿಕಾರಾಬಾದ್ ಆದ್ಮೇಲೆ ಬೇಗಂಪೇಟ ಆದ್ಮೇಲೆ ನಮ್ದು ಇದ್ರಿ ಯಾವ್ದು ಸಿಕಂದ್ರಾಬಾದ್ ಜಂಕ್ಷನ್ ಸ್ಟಾಪ್ ಐತಿ. ವಿಕಾರಾಬಾದಿಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ, ವಿಕಾರಾಬಾದಿಂದ ಬೀದರ್ಗೆ ಒಂದು ಲೈನ್ ಹೋಗೈತಿ, ಮತ್ತು ನಾವು ಇರೋದು ವಾಡಿ ಮತ್ತು ಹೈದ್ರಾಬಾದ್ ಮೇನ್ ಲೈನ್. ಅದ್ರ ಸಂಬಂಧ ಅದು ಬೀದರ್ದಿಂದ ಮುಂದೆ ಲಾತೂರಿಂದ ಪಾರ್ಲಿ ವಾಜಿನಾಥಕ್ಕೆ ಹೋಗುತ್ತೆ. ಬೇರೆ ಬಿಡೋಣ, ಸುಮ್ಮನೆ ರಿಸ್ಕ್ ಬೇಡ. ಯಾಕಂದ್ರೆ ಟ್ರೈನ್ ಬಂದು 1 ನಿಮಿಷ ಆಗಿತ್ತು, ನಾನು ಒಳಗೆ ಇದು ಹೊರಗೆ ಬರೋದು ಲೇಟ್ ಆಯ್ತು ನೋಡ್ರಿ. ಇಲ್ಲೇ ಕನ್ಸ್ಟ್ರಕ್ಷನ್ ನಡೆದೈತಿ ವಿಕಾರಾಬಾದ್ ಜಂಕ್ಷನ್ ಒಳಗೆಲ್ಲ. ಸ್ಟೇಷನ್ ರೀಮೋಡ್ಲಿಂಗ್ ಎಲ್ಲ ಮಾಡತ್ತಾರೆ ನೋಡ್ರಿ. ವಿಕಾರಾಬಾದ್ ನಾವೀಗ ತೆಲಂಗಾಣಗೆ ಎಂಟ್ರ್ ಆಗೀವಿ ನೋಡ್ರಿ. ನೋಡ್ರಿ, ಇಲ್ಲೇ ಟ್ರೈನ್ ಬೇಗಂಪೇಟಿಗೆ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟೈತಿ. ಬೇಗಂಪೇಟಿಗೆ ಯಾಕೆ ತೋರ್ಸೋಕೆ ಹೋಗಿಲ್ಲ ಅಂದ್ರೆ ಫುಲ್ ರಶ್ ಇತ್ತು ಅಲ್ಲೇ ಬಾಗ್ಲಕ್ಕೆ. ಈಗ ಹೋಗೊಂಬರ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಬೇಗಂಪೇಟೆಗೆ ಬಂದ ನಮ್ಮ ಟ್ರೈನ. ಬೇಗಂಪೇಟೆದಾಗ ಬರೀ 2 ಪ್ಲಾಟ್ಫಾರ್ಮ್ ಅದಾವೆ. ಈ ಸ್ಟೇಷನ್ ನಿಮಗೆ ಚಂದ ನಮಗೆ ತೋರಿಸಿದ್ದೆ ಇಲ್ಲ ಅಂದ್ರೆ ಹೈದರಾಬಾದ್ ಡೆಕ್ಕಮನಾಂಪಲ್ಲಿ ಎಕ್ಸ್ಪ್ರೆಸ್ ಒಳಗೆ, ಎಲ್ಲಿಂದ ನಮ್ಮ ಹುಬ್ಳಿಯಿಂದ ಈ ಸೈಡ್ ಒಂದು ಪ್ಲಾಟ್ಫಾರ್ಮ್ ಐತೆ ನೋಡ್ರಿ ಅಷ್ಟೇ. ಇನ್ನು ನೆಕ್ಸ್ಟ್ ಸ್ಟಾಪ್ 5 ಕಿಲೋಮೀಟ್ರ್ ಆದ್ಮೇಲೆ ನಮ್ಮ ಸ್ಟಾಪ್. ಇನ್ನು 5 ಕಿಲೋಮೀಟ್ರ್ ಆದ್ಮೇಲೆ ಸಿಕಂದ್ರಾಬಾದ್. 3 ಗಂಟೆ ಆಗೈತೆ ರೀ ಕರೆಕ್ಟ್ ಟೈಮು. 3:45ಕ್ಕೆ ನಾನು ಇನ್ನೊಂದು ಟ್ರೈನ್ ಐತಿ, ಕಾಚಿಗುಡ್ಡ ನಗರಕೋಯಲ್ ವೀಕ್ಲಿ ಎಕ್ಸ್ಪ್ರೆಸ್. ಅದನ್ನು ಹಿಡಿದೇ ಬೇಕು. ನಾನು ಅದನ್ನು ಹಿಡಿದು ಎಲ್ಲಿಗೆ ಹೋಗ್ತೀನಿ ನಿಮಗೆ ಮುಂದಿನ ವಿಡಿಯೋದಾಗ ಗೊತ್ತಾಗತ್ತೆ. ಬಟ್ ಸಿಕಂದ್ರಾಬಾದ್ದಾಗ ಹೋಗಿ ಇದನ್ನು ಪಟ್ನ ವಿಡಿಯೋ ಮುಗಿಸ್ಬಿಡ್ತೀನಿ. ಈಗ ಹೇಳ್ರಿ ನಂಗೆ ವಿಡಿಯೋ ಹೆಂಗೆ ಅನ್ಸೈತಿ ಇಲ್ಲ ಅಂತೇಳಿ. ಯಾಕಂದ್ರೆ ಸಿಕಂದ್ರಾಬಾದ್ದಾಗ ಹೋಗಿ ನಂಗೆ ಟೈಮ್ ಸಿಗ ನೋಡ್ರಿ. ಡಿಪಾರ್ಟ್ ಆದ್ವಿ ಬೇಗಂಪೇಟೆ. ಬಿಲ್ಡಿಂಗ್ ಅವ್ರು ಡಿಲೇ ಆಗಿ ಬಂದನ್ರಿ. ಇದಕ್ಕೆ ಏನಂದ್ರೆ ಸಿಕಂದ್ರಾಬಾದಿಗೆ 3:15ಕ್ಕೆ ಬಂದೇವಿ. 2:20ಕ್ಕೆ ಕರಾವಳಿ ಟೈಮ್ ಇತ್ತು. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣ ಅಂತ. ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮಾತು.